ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ನಾನು ನಿಮ್ಮ ಶ್ರೀನಿವಾಸ್ ಗುರೂಜಿ. ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್. ಇದರಲ್ಲಿ ಮಾಸ ಭವಿಷ್ಯ, ಅಕ್ಟೋಬರ್ ತಿಂಗಳು ಮಾಸ ಭವಿಷ್ಯ ನೋಡುವಂತಹ ಸಂದರ್ಭ. ಅಕ್ಟೋಬರ್ ತಿಂಗಳಲ್ಲಿ ಯಾವ ರಾಶಿಯವರಿಗೆ ಏನೇನೋ ಫಲಗಳು, ಶುಭಗಳು, ಅನುಕೂಲಗಳು ಏನಾದ್ರು ಕೂಡ ಬರುತ್ತಾ ಅಂತ ನೋಡಕ್ ಹೋದಾಗ ನಾನು ಮೇಷರಾಶಿ ತೆಗೆದುಕೊಳ್ತೇನೆ. ಮೇಷರಾಶಿಯಲ್ಲಿ ಏನಾದರೂ ಬದಲಾವಣೆಗಳಾಯ್ತಾ ಗುರುಗಳೇ ಅಂತಂದ್ರೆ, ಮೇಷರಾಶಿಯವರಿಗೆ ನೋಡಿ 4ನೇ ಮನೆಯಲ್ಲಿ ಗುರು ಬಂತು. 3ನೇ ಮನೆಗಿಂತ ಗುರುವು 4ನೇ ಮನೆಗೆ ಗುರು ಬಂತು. ಅಲ್ಲಿಗೆ ನಿನಗೆ ತಿಳ್ಕೊಳ್ಬೇಕಾಗ್ತದೆ, 4ನೇ ಮನೆ ಗುರು ಬಂದಾಗ ಸ್ವಲ್ಪ ಗುರು ಅನುಕೂಲಕರವಾಗಿ ನಮಗೆ ಇರಲಿಲ್ಲ, ಅನುಕೂಲವಾಗಿ ಬರಲಿಲ್ಲ. 4ನೇ ಮನೆಯಲ್ಲಿ ಗುರು ಬಂತರು, 5ನೇ ಮನೆಯಲ್ಲಿ ಕೇತ ಬಂದರು, ಮತ್ತೆ 6ನೇ ಮನೆಯಲ್ಲಿ ಶುಕ್ರ ಬಂದಿದ್ದಾರೆ. ಶುಕ್ರನ ಯೋಗ ಫಲ ಮೇಷರಾಶಿಯವರಿಗಿದೆ. ಗುರುವಿನ ಬಲ ಇಲ್ಲದಲ್ಲೇ ಇದ್ರೂ ಸಹ ಶುಕ್ರನ ಯೋಗ ಫಲ. ಶುಕ್ರನ ಯೋಗ ಫಲ ಬಂದಾಗ ಏನಾಗುತ್ತೆ ಅಂತ ಒಂದು ಹೇಳಿದ್ರೆ, ಇವರು ಮಾಂಗಲ್ಯ ಕಾರಕ, ವಿವಾಹಾದಿ ಕಾರ್ಯಗಳಿಗೆ ಅನುಕೂಲವನ್ನ ಮಾಡಿಕೊಡ್ತಾರೆ. ಜೊತೆಲಿ ಹಣಕಾಸಿನ ಅನುಕೂಲಗಳನ್ನು ಹೆಚ್ಚಿನದಾಗಿ ಶುಕ್ರ ಗ್ರಹ ಮೇಷರಾಶಿಯವರಿಗೆ ಮಾಡಿಕೊಡುವಂತಹ ವಾತಾವರಣ. 6ನೇ ಮನೆಯಲ್ಲಿದ್ದಾಗ 7ನೇ ಮನೆಯಲ್ಲಿ ನೇರವಾಗಿ ಮೇಷರಾಶಿ ಮನೆಗೆ ದೃಷ್ಟಿ ಬರುವಂತದ್ದು ಯಾರ್ಯಾರು ಅಂತಂದ್ರೆ ಕುಜ, ಬುಧ, ರವಿ ಅಂಡ್ ಚಂದ್ರ. ಇಷ್ಟು ಗ್ರಹಗಳು, ಚತುರ್ಗ್ರಹಗಳು ಮೇಷರಾಶಿಗೆ ನೇರವಾದಂತಹ ವಕ್ರದೃಷ್ಟಿಯನ್ನು ಬಿಡ್ತಾವೆ. ಈ ವಕ್ರದೃಷ್ಟಿಯಿಂದ ಆಗುವಂತದ್ದು ಮೇಷರಾಶಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳು ಜಾಸ್ತಿ, ಮನಸ್ಸಿನಲ್ಲಿ ಚಿಂತನೆಗಳು ಜಾಸ್ತಿ, ಬುಧನಿ ದೋಷದಿಂದ ಆಗುವಂತದ್ದು ಆಲೋಚನೆಗಳು ಜಾಸ್ತಿ, ಟೆನ್ಷನ್ ಜಾಸ್ತಿ, ಮಾಡುವಂತಹ ಆಲೋಚನೆಗಳ ವಿಭಿನ್ನವಾದಂತಹ ಅಭಿಪ್ರಾಯಗಳು ಜಾಸ್ತಿ, ಮತ್ತೆ ಓದುವಂತ ಮಕ್ಕಳಿಗೆ ತುಂಬಾ ಡಿಸ್ಟರ್ಬ್ ಆಗುವಂತಹ ವಾತಾವರಣಗಳು ಜಾಸ್ತಿ, ಬಿಸ್ನೆಸ್ ಮಾಡುವಂತವರಿಗೆ ಸ್ವಲ್ಪ ಲಾಭದಲ್ಲಿ ನಷ್ಟಗಳಾಗುವಂತಹ ಸಾಧ್ಯತೆಗಳು ಜಾಸ್ತಿ ಮೇಷರಾಶಿಯವರಿಗೆ ಬುಧನಿಂದ ಆಗುತ್ತೆ. ರವಿಯಲ್ಲಿ ಸಪ್ತಮದಲ್ಲೇ ಬರೋದ್ರಿಂದ ಕೀರ್ತಿ ಭಂಗವಾಗುವಂಥದ್ದು, ನಮ್ಮ ಬಗ್ಗೆ ಅವಹೇಳನವಾಗಿ ಊಹಾಪೋಹಗಳನ್ನು ಆಡುವಂಥದ್ದು, ನಮ್ಮ ಬಗ್ಗೆ ಅವಹೇಳನವಾಗಿ ಮಾತನಾಡುವಂಥದ್ದು, ನಮ್ಮ ಅಪಪ್ರಚಾರಗಳನ್ನು ಮಾಡಿ ನಮ್ಮ ಮೇಲೆ ಅವಮಾನಗಳನ್ನು ಮಾಡುವಂತಹ ಸಾಧ್ಯತೆಗಳು, ಹಿತಶತ್ರುಗಳ ಕಾಟಗಳಾಗುವಂತಹ ಸಾಧ್ಯತೆಗಳು ಮೇಷರಾಶಿಗೆ ಆಗತ್ತೆ. ಅದೇ ಸಪ್ತಮದಲ್ಲಿ ಚಂದ್ರಗ್ರಹನೂ ಇರ್ತಾನೆ. ಮನಸ್ಸು ಯಾವಲು ಚಂಚಲವಾಗುತ್ತೆ. ಈಗಿದ್ದಂತಹ ಮನಸ್ಸಿನ ಆಲೋಚನೆ ನಾಳೆ ಇರೋದಿಲ್ಲ, ನಾಳೆ ಇರುವಂತಹ ಆಲೋಚನೆಗಳು ನಾಡ್ದಿರೋದಿಲ್ಲ. ಈ ಮನಸ್ಸು ಯಾವಲು ಚಂಚಲತೆಯಿಂದ ಕಾಡುವಂತಹ ವಾತಾವರಣಗಳಿರುತ್ತೆ ಮೇಷರಾಶಿಯವರೆಗೆ. ಎಲ್ಲ ಗ್ರಹಗಳು ಒಂದೇ ಬಾರಿ ಎಲ್ಲ ಗ್ರಹಗಳು ಕ್ರೂರ ಸ್ಥಾನಕ್ಕೆ ಬರ್ತವೆ. 12ನೇ ಮನೆಯಲ್ಲಿರುವಂತಹ ಶನಿ ಮತ್ತೆ ಎಲ್ಲ ಗ್ರಹಗಳು, ಆಲ್ಮೋಸ್ಟ್ ಗ್ರಹಗಳು ಮೇಷರಾಶಿಯವರಿಗೆ ಕ್ರೂರ ದೃಷ್ಟಿಯನ್ನು ಬಿಡ್ತವೆ. ನಾವು ಹೇಳ್ತೀವಲ್ಲ, ಹಳ್ಳಕ್ಕೆ ಬಿದ್ದಾಗ ಆಳುಗೊಂದು ಕಲ್ಲು ಹಾಕ್ಬಿಡ್ತಾರ್ರಿ ಅಂತ. ನಾವೀಗ ಮೇಷರಾಶಿಯವರು 7.5 ಶನಿ ಕಾಟದಲ್ಲಿದ್ದೀವಿ. 7.5 ಶನಿ ಕಾಟದಲ್ಲಿದ್ದಾಗ ಶನಿ ದೋಷದಲ್ಲಿರುವಂತಹ ಕಷ್ಟವನ್ನೇ ನಾವು ಸಹಿಸಿಕೊಂಡು ಸಾಧ್ಯವಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಗ್ರಹಗಳ ಕ್ರೂರ ದೃಷ್ಟಿ ಈ ಮೇಷರಾಶಿ ಮೇಲೆ ಪ್ರವೇಶವಾಗಿದೆ. ಶುಕ್ರ ಗ್ರಹ ಒಬ್ಬರ ಯೋಗ ಫಲದಿಂದ ನಮ್ಗೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಯೋಗ ಫಲ ಏನ್ ಮಾಡ್ಬೋದು, ಎಂತ ಕಷ್ಟಗಳಿದ್ರು, ಎಂತ ಸಮಸ್ಯೆಗಳಿದ್ರು ಸ್ವಲ್ಪ ಹಣಕಾಸಿನ ಅನುಕೂಲವಾಯ್ತಲ್ಲ ಅನ್ನುವಂತ ಒಂದು ನಿರಾಳತೆ, ಒಂದು ಸಮಾಧಾನಕರವಾದಂತಹ ವಾತಾವರಣ ಮಾತ್ರ ಮೇಷರಾಶಿಯವರಿಗೆ ಸಿಗುತ್ತೆ. ಎಷ್ಟೆಷ್ಟೋ ಕಷ್ಟಗಳು ಬಂತು, ಎಷ್ಟೆಷ್ಟೋ ಸಮಸ್ಯೆಗಳು ಬಂತು, ಎಷ್ಟೆಷ್ಟೋ ನಮ್ಮನ್ನ ಶತ್ರುಗಳ ಕಾಟ ಜಾಸ್ತಿ ಆಯ್ತು, ಎಷ್ಟೆಷ್ಟೋ ನಮ್ಮನ್ನ ಕಾಲಿಲಿ ಇರುವಂತವರು, ನಮ್ಮ ಅವಮಾನ ಮಾಡುವಂತವರು, ತೊಂದರೆ ಕೊಡುವಂತವರು ಎಲ್ಲರೂ ಜಾಸ್ತಿ ಇದ್ರು. ನಮಗೆ ಸ್ವಲ್ಪ ಹಣಕಾಸಿನ ಅನುಕೂಲವೇನೋ ಮಾಡ್ಕೊಂಡು ಬಂದು ಸ್ವಲ್ಪ ಇದರಿಂದ ಬಚಾವಾದ್ವಪ್ಪ ಅನ್ನುವಂತಹ ವಾತಾವರಣ ಕೊಡುವಂತವನು ಶುಕ್ರ ಗ್ರಹ. ಶುಕ್ರ ಗ್ರಹ ಬಂದ್ಬಿಟ್ರೆ ಮಿಕ್ಕಿದ್ದೆಲ್ಲ ಗ್ರಹಗಳಿಗೂ ಸಹ ಆದಷ್ಟು ಮೇಷರಾಶಿ ಮೇಲೆ ಒಂದು ಕ್ರೂರ ದೃಷ್ಟಿಯನ್ನ, ಒಂದು ಕೆಟ್ಟ ದೃಷ್ಟಿಯನ್ನ ಎಲ್ಲ ಗ್ರಹಗಳು ಬಿಟ್ಟಿದ್ದಾವೆ. ನಾವೇನ್ ಮಾಡ್ಬೇಕು ಗುರುಗಳೇ? ಹಾಗಾದ್ರೆ ಖಂಡಿತವಾಗಿ ಈ ಮೇಷರಾಶಿಯವರು ಈ ಕಷ್ಟಗಳು ಬಂದಾಗ ಕೈ ಕೊಟ್ಟು ಕೂತ್ಕೊಳ್ಬಾರ್ದು. ಎಂತ ಮನುಷ್ಯನೇ ಆಗಲಿ, ಯಾವುದೇ ಕಷ್ಟಗಳು ಬಂದಾಗ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ರಿ ಅಂತ ಕೈ ಕೊಟ್ಟು ಕೂತ್ಕೋಬಾರ್ದು. ನಮ್ಮ ಪ್ರಯತ್ನವನ್ನು ನಾವು ಸದಾಕಾಲ ನಾವು ಮಾಡ್ತಲೇ ಇರಬೇಕು. ಪ್ರತಿನಿತ್ಯವೂ ಸಹ ನಿಮ್ಮ ನಿತ್ಯ ಕೈಂಕರ್ಯಗಳೇನಿರುತ್ತೆ ಆ ಕೈಂಕರ್ಯಗಳನ್ನ ಎಡೆಬಿಡದೆ ಮಾಡ್ತಾ ಇರಬೇಕು. ಯಾವುದೋ ಸಮಸ್ಯೆಗಳು ಬಂದ್ಬಿಡ್ತು, ಕಷ್ಟ ಬಂದ್ಬಿಡ್ತು ಅಂತ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಳ್ಳಬಾರ್ದು. ನಿಮ್ಮ ಪ್ರಯತ್ನ ಹೆಂಗಿರ್ಬೇಕು ಅಂದ್ರೆ ದೇವತಾ ಆರಾಧನೆ, ದೇವತಾ ಉಪಾಸನೆಗಳಲ್ಲಿ ಕೂಡಿರಬೇಕು, ಧರ್ಮ ನಿಷ್ಠೆಯಲ್ಲಿ ಕೂಡಿರಬೇಕು, ಮೋಸವನ್ನ ಮಾಡಬಾರದು, ವಂಚನೆಯನ್ನ ಮಾಡಬಾರದು, ಕಳ್ಳತನವನ್ನ ಮಾಡಬಾರದು, ಸುಳ್ಳುತನವನ್ನ ಮಾಡಬಾರದು, ಯಾವ್ದ್ರ ಮೇಲೆ ವ್ಯಾಮೋಹಕ್ಕೆ ಒಳಗಾಗಬಾರದು. ಮೇಷರಾಶಿ ಇಷ್ಟು ದೋಷಗಳಿದೆಯಲ್ಲ, ವ್ಯಾಮೋಹಕ್ಕೆ ಒಳಗಾಗಬಾರದು. ಯಾವ ವ್ಯಾಮೋಹ ಅಂತ ಅಂದ್ರೆ ಹೆಣ್ಣು, ಹೊಣ್ಣು, ಮಣ್ಣು, ಈ 3 ವ್ಯಾಮೋಹಗಳನ್ನ ಮೊದಲು ಬಿಡಬೇಕು. ಹೆಣ್ಣು, ಮಣ್ಣು ಮತ್ತೆ ಹೊನ್ನು, ಇಷ್ಟು ಮೇಲೆ ವ್ಯಾಮೋಹವನ್ನು ನೀವು ಪ್ರತ್ಯಾಗವನ್ನ ಮಾಡಬೇಡಿ. ಇದ್ರ ಮೇಲೆ ಯಾವುದೇ ವಿಧವಾದಂತಹ ವ್ಯಾಮೋಹಗಳನ್ನ, ಆಸೆಗಳನ್ನ, ಆಕಾಂಕ್ಷೆಗಳನ್ನ ಇಟ್ಕೊಳ್ಬೇಡಿ. ಇದನ್ನ ಆಸೆ ಪಟ್ಟು ನೀವೇನಾದ್ರೂ ಅದ್ರ ಮೇಲೆ ಅಕ್ರಮವನ್ನು ನೀವು ಮಾಡಕ್ ಹೋದ್ರೆ ಅದು ನಿಮ್ಮನ್ನ ದೊಡ್ಡ ಮಟ್ಟದ, ಈಗಿರುವಂತ ಕಷ್ಟಗಳೇ ಜಾಸ್ತಿ, ಅದು ನಿಮ್ಗೆ ಪ್ರಚೋದನೆಯನ್ನ ಮಾಡುತ್ತೆ. ಇದ್ರ ಮೇಲೆ ನೀವು ಒಂದು ಯಾವ್ದಾದ್ರು ಸ್ತ್ರೀ ವ್ಯಾಮೋಹಕ್ಕೆ ಪ್ರಚೋದನೆ ಮಾಡುತ್ತೆ, ಭೂಮಿ ಮೇಲೆ ಪ್ರಚೋದನೆಯನ್ನು ಮಾಡುತ್ತೆ, ಯಾವ್ದಾದ್ರು ಹಣ ಮತ್ತೆ ಹೊನ್ನು ಮತ್ತೆ ಚಿನ್ನ, ಬೆಳ್ಳಿ ಇದ್ರ ಮೇಲೆ ವ್ಯಾಮೋಹನ ತಂದು ಕೊಡುತ್ತೆ. ಇದ್ರ ಮೇಲಾದ್ರೂ ನೀವು ವ್ಯಾಮೋಹಕ್ಕೆ ಒಳಗಾಗಿ ಇಲ್ಲ ಸಲ್ಲದ ಏನಾದ್ರೂ ಪ್ರಯತ್ನವನ್ನ ಮಾಡಕ್ ಹೋದಾಗ
ಬಂದಾಗ ನಿಮ್ಮನ್ನ ಈಗಿರುವಂತಹ ಕಷ್ಟದಲ್ಲಿದೆಯಲ್ಲ ಆ ಕಷ್ಟದಲ್ಲಿ ಮತ್ತೆ ಎದ್ದೊಳ್ಳಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಆ ರೀತಿಯಲ್ಲಿ ಅದು ತುಳಿದು ಬಿಡುತ್ತೆ. ಎದ್ದೊಳ್ಳಿಕ್ಕೆ 7.5 ವರ್ಷಗಳ ಕಾಲ ಬೇಕಾಗತ್ತೆ. ಆದ್ದರಿಂದ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಮೇಷರಾಶಿಯವರು ಮೇಷರಾಶಿನ ಎದುರಿಸ್ತಾ ಇರೋದಿಲ್ಲ, ಮೇಷರಾಶಿಯವರಿಗೆ ಎಚ್ಚರಿಸ್ತಾ ಇರುವಂತದ್ದು. ಮೇಷರಾಶಿಯವರು ಏನ್ ಮಾಡಬೇಕಾಗಿರುವಂತದ್ದು, ಆದಷ್ಟು ಸಹ ನಮಗೆ ಕೆಟ್ಟ ಟೈಮ್ ಇದೆಯಾ ರೀ, ನಮಗೆ ಒಳ್ಳೆ ಟೈಮ್ ಇಲ್ಲ, ನನಗೆ ಒಳ್ಳೆ ಟೈಮ್ ಬರತ್ತ ಕಾಯ್ತೀನಿ ಅನ್ನುವಂತ ಒಂದು ಮನೋಭಾವನ ಇಟ್ಕೊಳ್ಬೇಕೆ ಹೊರತು ಇಲ್ಲ ಸಲ್ಲದ ನಮಗೆ ಧರ್ಮಕ್ಕೆ ವಿರುದ್ಧವಾದಂತಹ ಅಧರ್ಮಕ್ಕೆ ಸಂಬಂಧಪಟ್ಟಂತದ್ದು ಯಾವ ಕೈಂಕರ್ಯಗಳನ್ನು ಸಹ ಪ್ರಯತ್ನಕ್ಕೆ ಹೋಗಬಾರದು. ಪ್ರಯತ್ನಕ್ಕೆ ಹೋದಾಗ ನಮ್ಮನ್ನ ಆ ಪ್ರಯತ್ನ ನಮ್ಮ ಮಾಡದಂತ ಬೇಗ ಕೈಗೂಡು ಬಿಡುತ್ತದೋ. ನೀವು ಪ್ರಯತ್ನ ಕೆಟ್ಟದಕ್ಕೆ ಪ್ರಯತ್ನ ಪಟ್ಟಾಗ ಅತ್ಯಂತ ಬೇಗ ಕೈಗೂಡು ಬಿಡುತ್ತೆ. ಆದರೆ ಕ್ಷಣದಲ್ಲಿ ಸುಖ, ಆದರೆ ಲೈಫ್ ಲಾಂಗ್ ಕಷ್ಟ, ಲೈಫ್ ಲಾಂಗ್ ಅದು ಸಫರ್ ಮಾಡಬೇಕಾಗತ್ತೆ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ಮೇಷರಾಶಿಯವರು. ಮೇಷರಾಶಿ ಅಧಿಪತಿಯಾದಂಥವನೇ ಕುಜಗ್ರಹ. ಕುಜನೂ ನಿಮಗೆ ದೋಷದಲ್ಲಿ ನೋಡಿ, ಕುಜಗ್ರಹನಾಗಿದ್ರು ಮೇಷರಾಶಿ ಅಧಿಪತಿ ಕುಜನಾಗಿದ್ದರೂ ಸಹ ಕುಜನೂ ದೋಷದಲ್ಲಿದ್ದಾನೆ. ಆದ್ದರಿಂದ ಒಂದಲ್ಲ ಕುಜ, ಬುಧ, ರವಿ, ಚಂದ್ರ, ಶನಿ, ಗುರು ಎಲ್ಲ ಗ್ರಹಗಳು ಸಹ ನಿಮಗೆ ಒಟ್ಟೊಟ್ಟಾಗಿ ನಿಮಗೆ ಮಾರಕ ಸ್ಥಾನದಲ್ಲಿದ್ದಾರೆ. ಆದ್ದರಿಂದ ನವಗ್ರಹ ಪೂಜೆಗಳನ್ನು ಮಾಡಿ, ಯಾವಾಗ ಸಹ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ನವಗ್ರಹ ಪ್ರದಕ್ಷಿಣೆಗಳನ್ನು ಮಾಡಿ, ನವಧಾನ್ಯವನ್ನೇ ದಾನ ಕೊಡಿ. ನವಧಾನ್ಯ ಪ್ಯಾಕೆಟ್ ಬರುತ್ತೆ, ಅದನ್ನು ನವಗ್ರಹದಲ್ಲಿ ಇಟ್ಬಿಟ್ಟು ಒಂದು ಪ್ರದಕ್ಷಿಣೆಗಳನ್ನು ಮಾಡಿ ಪ್ರತಿ ವಾರಕ್ಕೊಂದೊಂದು ಬಾರಿ ಪ್ರತಿ ವಾರವೂ ಮಾಡಿ. ನಿಮಗೆ 7.5 ವರ್ಷಗಳ ಕಾಲದ ಕಾಟ, ನಿಮಗೆ 7 ವರ್ಷ ಅಲ್ಲಿ 3-4 ತಿಂಗಳು ಕಳೆದಿದ್ದೀರಿ, ಇನ್ನೂ 7 ವರ್ಷ ಇರುತ್ತೆ. 7 ವರ್ಷವೂ ಸಹ ಏನ್ ಬಿಟ್ಟರು ಸಹ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ನವಗ್ರಹ ಪ್ರದಕ್ಷಿಣೆ, ತಂದೆ ತಾಯಿಗಳ ಉಪಾಸನೆ, ಧರ್ಮ, ನಿಷ್ಠೆ, ನ್ಯಾಯ ಇದನ್ನು ಬಿಡದಲ್ಲಿ ಎಡೆಬಿಡದೆ ನೀವು ಅದನ್ನು ರಕ್ಷಣೆ ಮಾಡ್ಕೊಂಡು ಬನ್ನಿ. ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಬನ್ನಿ. ಅಂತ ಕಷ್ಟಗಳು ನಿಮ್ಮ ಹತ್ರವೂ ಸಹ ಸುಳಿಯದ ರೀತಿಯಲ್ಲಿ ನೀವು ಅದನ್ನ ಕಷ್ಟದ ವಾತಾವರಣಗಳು ಬಾರದ ರೀತಿಯಲ್ಲಿ ನೀವು ನಡ್ಕೊಂಡು ಇದುವರೆಗೂ ಅನುಕೂಲಕರವಾದಂತಹ ಗ್ರಹಗಳೇ ಇದೆ. ಶನಿ ಅತ್ಯಂತ ಯೋಗ ಫಲ. 11ನೇ ಮನೆಯ ಭಾಗ್ಯಸ್ಥಾನದಲ್ಲಿ ಶನಿ ಗ್ರಹ ಇದ್ದಾರೆ. ನಂತರದಲ್ಲಿ 3ನೇ ಮನೆಯಲ್ಲಿ ಗುರುವಿನ ಯೋಗ ಫಲ, 4ನೇ ಮನೆಯಲ್ಲಿ ಕೇತುವಿನ ಯೋಗ ಫಲ, 5ನೇ ಮನೆಯಲ್ಲಿ ಶುಕ್ರನ ಯೋಗ ಫಲ, 6ನೇ ಮನೆಯಲ್ಲಿ ರವಿ, ಕುಜ ಎಲ್ಲ ಗ್ರಹಗಳು ಇರುವಂತದ್ದು ಭ್ರಾತೃಸ್ಥಾನ. ಇದೆಲ್ಲವೂ ನಾವು ತೆಗೆದುಕೊಂಡಾಗ ಆಲ್ಮೋಸ್ಟ್ ವೃಷಭ ರಾಶಿಯವರಿಗೆ ಒಂದು ಉತ್ತಮವಾದಂಥ ಯೋಗ ಫಲವೇ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಶನಿಯ ಯೋಗ ಫಲ ಬಂದಾಗ ಕುಟುಂಬದಲ್ಲಿ ಉತ್ತಮವಾದಂಥ ಸೌಹಾರ್ದತೆ, ಕುಟುಂಬದಲ್ಲಿ ಸಪೋರ್ಟ್ ಸಿಗುತ್ತೆ ನಿಮಗೆ, ತಂದೆ ತಾಯಿಗಳ ಉಡುಗೊರೆ, ತಂದೆ ತಾಯಿಗಳ ಪ್ರೀತಿ ವಾತ್ಸಲ್ಯ, ಕುಟುಂಬದಲ್ಲಿ ಮಡದಿ ಮಕ್ಕಳಿಂದ ಉತ್ತಮವಾದಂತಹ ಬಾಂಧವ್ಯತೆ, ಇದೆಲ್ಲವೂ ಸಹ ವೃಷಭ ರಾಶಿಯವರಿಗೆ ಶನಿಯ ಯೋಗ ಫಲದಿಂದ ಕೂಡಿ ಬಂದರೆ, ಗುರುವಿನ ಫಲದಿಂದ ನಿಮಗೆ ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ಚಿಂತನೆಗಳು, ಜೊತೆಯಲ್ಲಿ ಹೊಸ ಹೊಸ ಆರಂಭ ಮಾಡುವಂಥ ಕೆಲಸ ಕೈಂಕರ್ಯಗಳು, ಹೊಸದಾಗಿ ಏನಾದರೂ ಹೂಡಿಕೆಗಳು, ಮನೆಯನ್ನು ಖರೀದಿ ಮಾಡುವಂಥದ್ದು, ಭೂಮಿ ಖರೀದಿ ಮಾಡುವಂಥದ್ದು, ಏನಾದರೂ ವಸ್ತು ವಾತಾವರಣ ವಸ್ತುಗಳನ್ನು ವಾಹನಗಳನ್ನು ಖರೀದಿ ಮಾಡುವಂತಹ ಚಿಂತನೆಯನ್ನು ಮಾಡುವಂತಹ ಯೋಗ ಫಲವನ್ನು ಗುರು ಕೊಡ್ತಾರೆ. ಓದುವಂತ ಮಕ್ಕಳಿಗೆ ಉತ್ತಮವಾದಂಥ ನೆನಪಿನ ಶಕ್ತಿ, ಬಿಸ್ನೆಸ್ ಮಾಡುವಂತವರಿಗೆ ಉತ್ತಮವಾದಂಥ ಬಿಸ್ನೆಸ್, ಉತ್ತಮವಾದಂಥ ಲಾಭಗಳು, ಇದೆಲ್ಲವೂ ಗಳಿಸುವಂತಹ ವಾತಾವರಣವನ್ನ ವೃಷಭ ರಾಶಿಯವರಿಗೆ ಗುರುಗ್ರಹ ಕೊಟ್ಟರೆ, 4ನೇ ಮನೆಯಲ್ಲಿರುವಂತಹ ಕೇತುಗ್ರಹ ಶತ್ರು ಬಾಧೆಯಿಂದ ವಿಮುಕ್ತರನ್ನ ಮಾಡ್ತಾನೆ, ಶತ್ರು ಬಾಧೆಯನ್ನ ಕಡಿಮೆ ಮಾಡ್ತಾನೆ, ಶತ್ರುವು ಸಹ ಮಿತ್ರನಾಗುವಂತ ಯೋಗ ಫಲವನ್ನ ಕೊಡ್ತಾನೆ. ಬೇರೆಯವರು ಅವಹೇಳನವಾಗಿ ಏನಾದರೂ ನಮ್ಮ ಬಗ್ಗೆ ಮಾತನಾಡಿದ್ರೆ ಇನ್ನೊಬ್ಬರು ಬಂದು ನಮ್ಮ ಬಗ್ಗೆ ಉತ್ತಮವಾದಂತಹ ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ಆ ವ್ಯಕ್ತಿಗೆ ಇನ್ನೊಬ್ರು ಹೇಳ್ತಾರೆ, ಅವನ ಮನುಷ್ಯ ಆತನಲ್ಲ, ಏನಕ್ಕೆ ಹಿಂಗೆ ಮಾತಾಡ್ತೀರಿ ಎನ್ನುವಂತಹ ಬುದ್ಧಿ ಮಾತನ್ನ ಆತನಿಗೆ ಹೇಳುವಂತಹ ಯೋಗಗಳು ಬರುತ್ತೆ. ಅಂದ್ರೆ ನಮಗೆ ಮಿತ್ರ ಯೋಗ ಫಲ ಕೇತುವಿಂದ ಬರುತ್ತೆ. ಮತ್ತೆ ಅದೇ ಪಂಚಮದಲ್ಲಿ ಶುಕ್ರ ಬಂದಾಗ ವ್ಯವಹಾರದಲ್ಲಿ ಹಣಕಾಸಿನ ಅನುಕೂಲಗಳು, ಸರ್ಕಾರಿ ಕೆಲಸ ಉತ್ತಮವಾದಂತಹ ಮನ್ನಣೆಗಳು, ಜೊತೆಯಲ್ಲಿ ಪ್ರಮೋಷನ್ ಸಿಗುವಂಥದ್ದು, ಇನ್ಕ್ರಿಮೆಂಟ್ ಸಿಗುವಂಥದ್ದು, ಮೇಲಧಿಕಾರಿಗಳಿಂದ ಹೊಗಳಿಕೆ ಮಾತುಗಳು ಸಿಗುವಂತಹ ವಾತಾವರಣಗಳೆಲ್ಲವೂ ಸಹ ಈ ವೃಷಭ ರಾಶಿಗೆ ಬರುತ್ತೆ. ವೃಷಭ ರಾಶಿ ಅಧಿಪತಿಯಾದಂಥವನೇ ಶುಕ್ರ ಗ್ರಹ. ಪಂಚಮದಲ್ಲಿರುವಂತಹ ಶುಕ್ರ ಗ್ರಹ ಪಂಚಯೋಗಗಳನ್ನು ತಂದು ಕೊಡ್ತಾರೆ. ಆ ಪಂಚಯೋಗಗಳು ಯಾವ್ದು ಬೇಕಾದ್ರೂ ಭೂಮಿ ಇರಬಹುದು, ಹಣಕಾಸಿನ ಇರಬಹುದು, ಕೀರ್ತಿ ಇರಬಹುದು, ಮತ್ತೆ ಮಿತ್ರತ್ವವಿರಬಹುದು, ಮತ್ತೆ ಮಾಡುವಂತ ಕೈಂಕರ್ಯಗಳ ಲಾಭದಾಯಕವಾಗಿರ್ಬೋದು, ಎಲ್ಲವೂ ಸಹ ತಂದು ಕೊಡುವಂತಹ ಯೋಗ ಫಲವನ್ನ, ಪಂಚಯೋಗ ಫಲವನ್ನ ಶುಕ್ರ ಗ್ರಹ ವೃಷಭ ರಾಶಿಯವರಿಗೆ ತಂದು ಕೊಡ್ತಾರೆ. ಮತ್ತೆ ಇಲ್ಲಿ 6ನೇ ಮನೆಯಲ್ಲಿರುವಂತಹ ಕುಜಗ್ರಹ, ಬುಧಗ್ರಹ ಇವೆಲ್ಲವೂ ಸಹ
ಆಲೋಚನೆಗೆ ಉತ್ತಮವಾದಂತಹ ಆಲೋಚನೆಗಳನ್ನು ತಂತಾನೆ, ಭ್ರಾತೃಯೋಗವನ್ನು ತಂದುಕೊಡ್ತಾನೆ, ಸ್ನೇಹಿತರ ಒಳಗಡೆ ಉತ್ತಮವಾದಂತಹ ಬಾಂಧವ್ಯತೆ ತಂದುಕೊಡ್ತಾನೆ, ಅಣ್ಣ ತಮ್ಮಂದಿರ ದಾಯಾದಿಗಳಲ್ಲಿ ಪ್ರೀತಿ ವಾಸ್ತವ್ಯ ತಂದುಕೊಡ್ತಾನೆ. ದಾಯಾದಿ ಕಲಹಗಳಾಗಿರೋದನ್ನೆಲ್ಲ ಮರೆತು ದಾಯಾದಿಗಳು ಒಂದಾಗುವಂತ ವಾತಾವರಣಗಳು ಕುಜನ ಯೋಗ ಫಲದಿಂದ ಬರುತ್ತೆ. ರವಿಯೂ ಸಹ ಅರಮನೆಯಲ್ಲಿರೋದ್ರಿಂದ ಕೀರ್ತಿ ಅಭಿವೃದ್ಧಿ ಆಗುವಂತ ಯೋಗ ಫಲವನ್ನ ರವಿ ತಂದುಕೊಡ್ತಾರೆ. ಚಂದ್ರ ಯಾವಾಗಲೂ ಸಹ ಉತ್ತಮವಾದ ಚಿಂತನೆಯನ್ನು ಕೊಡ್ತಾನೆ. ಆ ಚಿಂತನೆಯಿಂದ ಉತ್ತಮವಾದಂತಹ ಲಾಭಗಳಿಗೆ, ಉತ್ತಮವಾದಂತಹ ವಾತಾವರಣ, ಕುಟುಂಬದಲ್ಲಿ ಸೌಹಾರ್ದತೆ ಎಲ್ಲವೂ ಸಹ, ಕೈಯಿಟ್ಟದ ಕೆಲಸವೆಲ್ಲವೂ ಸಹ ಉತ್ತಮವಾಗಿ ನಡ್ಕೊಂಡು ಹೋಗುವಂತಹ ಯೋಗ ಫಲವನ್ನು ತಂದುಕೊಡುವಂತವರೇ ವೃಷಭ ರಾಶಿ. ಎಲ್ಲ ಗ್ರಹಗಳ ಯೋಗ ಫಲವೂ ಚೆನ್ನಾಗಿದೆ. ಜೊತೆಯಲ್ಲಿ ದಶಮ ಸ್ಥಾನದಲ್ಲಿ ರಾಹು ಸೇರ್ಕೊಳ್ತಾರೆ. ಎಲ್ಲ ಗ್ರಹಗಳು ಸಹ ಒಂದಲ್ಲ ಒಂದು ಯೋಗ ಫಲವನ್ನು ತಂದುಕೊಡುವಂತಹ ರಾಶಿ ಯಾವುದಾದ್ರು ಇದ್ರೆ ಅದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವರ್ಷ, ಅದರಲ್ಲೂ ಸಹ ಅಕ್ಟೋಬರ್ ತಿಂಗಳು ದೊಡ್ಡ ಮಟ್ಟದ ಲಾಭ, ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಗೂ ಮೀರಿದಂತಹ ಲಾಭವನ್ನು ಗಳಿಕೆ ಮಾಡುವಂಥ ಸುಯೋಗ ವೃಷಭ ರಾಶಿಯವರಿಗಿರುತ್ತೆ. ವೃಷಭ ರಾಶಿಯವರು ಮಾಡಬೇಕಾಗಿರುವಂಥ ರಾಶ್ಯಾಧಿಪತಿಯಾದಂಥವನು ಶುಕ್ರ ಗ್ರಹ. ನಾನತ್ವವನ್ನು ಕಡಿಮೆ ಮಾಡಿಕೊಳ್ಬೇಕು, ಅಹಂಕಾರವನ್ನು ಬೆಳೆಸ್ಕೊಳ್ಬಾರ್ದು. ಜೊತೆಯಲ್ಲಿ ಏನಾದರೂ ಅಹಂಕಾರವನ್ನು ಬೆಳೆಸ್ಕೊಂಡು ಬೇರೆಯವರಿಗೆ, ನಿಮಗಿಂತ ದೊಡ್ಡವರಿಗೆ, ಅವರಿಂದ ನಿಮಗೆ ಅನುಕೂಲವಾದಂಥವ್ರನ್ನ ತೆಗಳಿ ಅವ್ರ ಬಗ್ಗೆ ಅವಹೇಳನವಾಗಿ ಮಾತನಾಡಿ ಅವಮಾನವನ್ನು ಮಾಡುವಂಥ ವಾತಾವರಣಗಳನ್ನು ಬೆಳೆಸ್ಕೊಂಡ್ರೆ ಶುಕ್ರ ಗ್ರಹ ಬಹಳ ಕೋಪವನ್ನು ಮಾಡಿಕೊಳ್ತಾರೆ. ಶುಕ್ರ ಗ್ರಹನ ಒಂದು ಯೋಗ ನಿಮಗೆ ಬಹಳವಾಗಿ ಕಡಿಮೆ ಆಗ್ಬಿಡುತ್ತೆ. ಅದರಿಂದ ನೀವು ಬಹಳ ಚಿಂತನೆಗೆ ಒಳಗಾಗ್ತೀರಿ. ಆದ್ದರಿಂದ ಮನುಷ್ಯ ಯಾವಾಗಲೂ ಎಷ್ಟೇ ಬಂದರೂ ತುಂಬಿದ ಕೊಡದ ರೀತಿಯಲ್ಲಿರಬೇಕು. ಎಷ್ಟೇ ಬಂದರೂ ಸಹ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು. ಅವನು ಕೊಟ್ಟಿದ್ದು ನಾವು ತೆಗೆದುಕೊಂಡಿದ್ದು, ಅವನು ಹೆಂಗಿರ್ತಾನೋ ಹಂಗೆ ನಡ್ಕೊಂಡು ಹೋಗೋಣ ಅನ್ನುವಂಥ ಮನೋಭಾವವನ್ನು ಬೆಳೆಸ್ಕೊಳ್ಬೇಕೇ ಹೊರತು ನಾನತ್ವವನ್ನು, ಅಹಂಕಾರವನ್ನು ಎಲ್ಲ ಬೆಳೆಸ್ಕೊಂಡು ಬೇರೆಯವರಿಗೆ ಅವಮಾನಗಳನ್ನು, ಬೇರೆಯವರಿಗೆ ಅವಹೇಳನವನ್ನು, ಬೇರೆಯವರನ್ನ ಚುಡಾಯಿಸುವಂಥದ್ದು, ಅವನ ಬಹಳ ಕೇವಲವಾಗಿ ಮಾತನಾಡುವಂಥದ್ದನ್ನು ಮಾಡಿಕೊಂಡಾಗ ಶುಕ್ರ ಗ್ರಹನ ಯೋಗ ಫಲವು ಕಳ್ಕೊಳ್ಳುವಂತಹ ಫಲಗಳನ್ನು ನೀವು ನೋಡ್ತೀರಿ. ಆದ್ದರಿಂದ ಈ ವೃಷಭ ರಾಶಿಯವರು ತುಂಬ ಚೆನ್ನಾಗಿದೆ. ರಾಶ್ಯಾಧಿಪತಿ ಶುಕ್ರ ಆಗಿರ್ತಾರೆ. ಆದ್ದರಿಂದ ಮಹಾವಿಷ್ಣುವಿನ ಉಪಾಸನೆ, ಶಿವನ ಧ್ಯಾನ, ಪ್ರತಿ ವಾರಕ್ಕೆ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಒಂದು ತುಪ್ಪದ ಆರತಿಯನ್ನು ಮಾಡುವಂಥದ್ದು, ನಿಂಬೆಹಣ್ಣಿನ ಆರತಿಯನ್ನು ಮಾಡುವಂಥದ್ದು, ಇದೆಲ್ಲವೂ ಮಾಡಿದಾಗ ಮತ್ತೆ ವೃಷಭ ರಾಶಿಯವರಿಗೆ ಈಗಿರುವಂಥ ಫಲಗಿಂತಲೂ ಸಹ ಉತ್ತುಂಗದ ಫಲವನ್ನು ಕಾಣುವಂಥ ಸುಯೋಗ. ಗುರುವಿನ ಯೋಗ ಫಲ ಇಲ್ಲದೆ ಬಹಳ ತತ್ತರಿಸಿದಂಥವಂಥವರು, ಬಹಳವಾಗಿ ಆಲೋಚನೆಗಳನ್ನು ಮಾಡಿದಂಥವರು, ತುಂಬ ಕಷ್ಟವನ್ನು ಪಟ್ಟಂಥವರು, ವ್ಯವಹಾರದಲ್ಲಿ ತುಂಬ ಅಡೆತಡೆಗಳನ್ನು, ಸಮಸ್ಯೆಗಳನ್ನು, ಗೊಂದಲಗಳನ್ನು ಕಂಡಂತಹ ಮಿಥುನ ರಾಶಿಯವರು ಈಗ ಗುರುವಿನ ಸ್ಥಾನ ಬದಲಾವಣೆಯಿಂದ ಗುರುವಿನ ಯೋಗ ಫಲವನ್ನು ಪಡ್ಕೊಂಡಂತಹ ಮಿಥುನ ರಾಶಿಯವರು ವ್ಯವಹಾರದಲ್ಲಿ ಪ್ರಗತಿಯನ್ನ ಕಾಣ್ತೀರಿ. ಹಣಕಾಸಿನ ಉತ್ತಮವಾದಂತಹ ಗಳಿಕೆಯನ್ನ ಮಾಡ್ತೀರಿ. ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ತುಂಬ ಉತ್ತಮವಾದಂತಹ ಬೆಳವಣಿಗೆಯನ್ನು ಕಾಣ್ತಿರ್ತೀರಿ. ಮೇಲಧಿಕಾರಿಗಳಿಂದ ಪ್ರಶಂಸೆ ಮಾತುಗಳನ್ನು ಹಾಡ್ತಿರ್ತೀರಿ. ಕೋರ್ಟ್ ಕಚೇರಿಗಳಲ್ಲಿ ಜಯದ ವಾತಾವರಣಗಳನ್ನು ಕಾಣ್ತಿರ್ತೀರಿ. ಇದೆಲ್ಲವೂ ತುಂಬಾ ಸಿಗುವಂತದ್ದು ಮಿಥುನ ರಾಶಿಯವರಿಗೆ ಇರುತ್ತೆ. ಮಿಥುನ ರಾಶಿಯವರಿಗೆ ದಶಮ ಯೋಗದಲ್ಲಿ ಶನಿ ಗ್ರಹ ಇದ್ದಾರೆ. ದಶಮ ಯೋಗದಲ್ಲಿ ಶನಿ ಇದ್ದರೂ ಸಹ ನಿಮ್ಗೆ ಯಾಕೆ ಸಮಸ್ಯೆ ಬಂತು ಅಂತ ಗುರುವಿನ ಬಲ ಇಲ್ಲದಲೇ ಇದ್ದಾಗ ಬಂತು. ಈಗ ಗುರುವಿನ ಬಲವೂ ಚೆನ್ನಾಗಿದೆ, ಶನಿಯ ಬಲವೂ ಚೆನ್ನಾಗಿದೆ. ಇದೆಲ್ಲವೂ ಇದ್ದಾಗ ಅದೇ ರೀತಿ 4ನೇ ಮನೆಯಲ್ಲಿ ಶುಕ್ರನ ಯೋಗ ಬಲವೂ ಚೆನ್ನಾಗಿ ಕೂಡ ಬರುತ್ತೆ. ಹಣಕಾಸು ವ್ಯವಹಾರ ಮತ್ತೆ ವ್ಯವಹಾರದಲ್ಲಿ ಹೆಚ್ಚೆಚ್ಚದಾಗಿ ವ್ಯವಹಾರಗಳಾಗುವಂಥದ್ದು, ಯಾರಾದ್ರೂ ಕಾಂಟ್ರಾಕ್ಟ್ ಬಿಸ್ನೆಸ್ ಮಾಡುವಂತ ಉತ್ತಮವಾದಂತಹ ಕೆಲಸಗಳು ಆಗಮನವಾಗುತ್ತೆ. ಬಿಸ್ನೆಸ್ ಮಾಡುವಂತ ಉತ್ತಮವಾದಂತಹ ಬಿಸ್ನೆಸ್ ಆಗುತ್ತೆ. ಓದುವಂತ ಮಕ್ಕಳಿಗೆ ಉತ್ತಮವಾದಂತಹ ನೆನಪಿನ ಶಕ್ತಿ ಬರುತ್ತೆ. ವ್ಯವಹಾರವನ್ನು ಮಾಡಿದ್ರೆ ಉತ್ತಮವಾದಂತಹ ವ್ಯವಹಾರವನ್ನು ಮಾಡಬಹುದು. ಎಲ್ಲವೂ ಸಹ ಗಳಿಕೆ ಮತ್ತೆ ನಾವು ಕಳ್ಕೊಳ್ಳೋದಕ್ಕಿಂತಲೂ ಗಳಿಕೆಯನ್ನು ಮಾಡುವಂತದ್ದು ಜಾಸ್ತಿ ಇರುತ್ತೆ ಮಿಥುನ ರಾಶಿಯವರು. ಮಿಥುನ ರಾಶಿಯವರ ರಾಶ್ಯಾಧಿಪತಿ ಬಂದು ಬುಧಗ್ರಹರಾಗಿರ್ತಾರೆ. ಬುಧಗ್ರಹ ಪಂಚಮ ಸ್ಥಾನದಲ್ಲಿ ಸೇರ್ಕೊಳ್ತಾರೆ. ಯಾರ ಜೊತೆ? ಕುಜನ ಗ್ರಹ ಜೊತೆ ಸೇರ್ಕೊಳ್ತಾರೆ. ಸ್ವಲ್ಪ ಕುಜನ ಜೊತೆ ಬರೋದ್ರಿಂದ, ಸ್ವಲ್ಪ ಬುಧ ಮತ್ತೆ ಕುಜ ಎರಡೂ ರವಿ ಜೊತೆ ಸೇರ್ಕೊಳ್ಳೋದ್ರಿಂದ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನ ಮಾಡಬಾರದು. ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಸಮಯಕ್ಕೆ ಸರಿಯಾಗಿ ಊಟಗಳನ್ನು ಮಾಡಬೇಕು. ಈ ಕುಜಗ್ರಹ ಬಂದಾಗ ಜಾಸ್ತಿ ಏನ್ ಮಾಡ್ತಾರೆ ಅಂದ್ರೆ ಅಸಿಡಿಟಿ ತಂದು ಕೊಡ್ತಾರೆ, ಅಂದ್ರೆ ಅಜೀರ್ಣತೆಯನ್ನು ತಂದುಕೊಡ್ತಾರೆ. ದೇಹದ ಒಳಭಾಗದಲ್ಲಿ ನಮಗೆ ಉದರಕ್ಕೆ ಸಂಬಂಧಪಟ್ಟಂತ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಗೋಪ್ಯ ಕಾಯಿಲೆಗಳನ್ನು ತಂದುಕೊಡುವಂತಹ ವಾತಾವರಣಗಳಿರುತ್ತೆ. ಜೊತೆಯಲ್ಲಿ ಬುಧನೂ ಸೇರ್ಕೊಳ್ಳೋದ್ರಿಂದ ಬುಧನೂ ಸಹ ಕಸಿಪಿಸಿಯನ್ನು ಮಾಡ್ತಾನೆ, ಮೈಂಡ್ ಅಪ್ಸೆಟ್ ಮಾಡ್ತಾನೆ. ಅದರ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸದ ಗಾಬರಿಯನ್ನು ಮಾಡ್ಕೊಳ್ತೀರಿ. ಆ ಗಾಬರಿಯಿಂದ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸಗಳೂ ಆಗಬಹುದು. ಆದ್ದರಿಂದ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನ ಮಾಡದೆ ಹಣಕಾಸಿನ ವ್ಯವಹಾರ
ಮಾಡುವಂತ ಕೆಲಸದಲ್ಲಿ ಲಾಭ, ಇವೆಲ್ಲವೂ ಸಹ ನಿಮಗೆ ತಾನೆಯಾಗಿ ಕೂಡಿ ಬರ್ತಾ ಇರುತ್ತದೆ. ನೀವೇನ್ ಮಾಡಬೇಕು, ಸಮಯಕ್ಕೆ ಸರಿಯಾಗಿ ಭೋಜನಾದಿಗಳನ್ನ, ಊಟ ಉಪಚಾರಗಳನ್ನ, ಮಾಡುವಂತ ಕೈಂಕರ್ಯಗಳನ್ನ, ಆಯಾ ಸಮಯಕ್ಕೆ ಏನೇನು ಮಾಡಬೇಕು ಅದೆಲ್ಲವೂ ಸಹ ಮಿಥುನ ರಾಶಿಯವರು ಮಾಡ್ಕೊಂಡು ಹೋಗ್ತಾ ಇರಬೇಕಾಗ್ತದೆ. ಅದರಿಂದ ನಿಮಗೆ ಆಗುವಂತಹ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ನೀವು ಬದಲಾವಣೆ ಅದನ್ನ ಅನುಕೂಲಕರವಾಗಿ ನೋಡ್ಕೊಂಡು ಹೋಗ್ಬೋದು. ಇಲ್ಲವಾದಲ್ಲಿ ಆ ಆರೋಗ್ಯ ಹದಗೆಟ್ಟು ಮಾಡುವಂತ ಕೆಲಸ ಕಾರ್ಯಗಳಿಗೆ ಆರೋಗ್ಯ ನಿಮ್ಮನ್ನ ಸ್ಪಂದಿಸಕ್ ಬಿಡೋದಿಲ್ಲ, ವ್ಯವಹಾರವನ್ನು ಮಾಡ್ಲಿಕ್ಕೆ ಬಿಡೋದಿಲ್ಲ. ಆವಾಗ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನುವಂಥ ಚಿಂತನೆಗೆ ನೀವು ಹೋಗ್ತೀರಿ. ಅದರಿಂದ ಎಚ್ಚರಿಕೆಯನ್ನು ವಹಿಸಿ. ಮಿಕ್ಕಿದ ಎಲ್ಲವೂ ಯೋಗ ಫಲ ಇದೆ. ಕುಜ ಮತ್ತೆ ಬುಧನ ಸ್ವಲ್ಪ ಯೋಗ ಫಲ ಕಡಿಮೆ ಇದೆ. ಆದ್ದರಿಂದ ಆದಷ್ಟು ನೀವು ಸಹ ಕುಜಗ್ರಹನ ಪ್ರಾರ್ಥನೆ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹನುಮಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಾಧ್ಯವಾದ್ರೆ ಅಕ್ಟೋಬರ್ ತಿಂಗಳು, ನವೆಂಬರ್ ತಿಂಗಳು ಆಲ್ಮೋಸ್ಟ್ ಕಾರ್ತಿಕ ಹುಟ್ಟುತ್ತೆ, ದೀಪಾವಳಿ ಅಮಾವಾಸ್ಯೆ ಹಿಂದೆ ಮುಂದೆ ಇರುತ್ತೆ. ಮಹಾಲಕ್ಷ್ಮಿ ಪೂಜೆಯನ್ನ ಮಾಡಿ ಮನೆದೇವ್ರಿಗೊಂದು ಉಪಾಸನೆಯನ್ನು ಮಾಡ್ಕೊಂಡು ಬನ್ನಿ. ಇದೆಲ್ಲೋ ಮಾಡೋದ್ರಿಂದ ಇನ್ನೂ ದೊಡ್ಡವರ ಅನುಗ್ರಹ, ಭಗವಂತನ ಮನೆದೇವರ, ಕುಲದೇವರ, ಇಷ್ಟದೇವರ ಪ್ರಾರ್ಥನೆ, ಅದರಿಂದ ಅನುಕೂಲ, ಇದೆಲ್ಲವೂ ಸಹ ಮಿಥುನ. ಈ ವರ್ಷ ಅಂತಹ ಅನುಕೂಲಕರವಾದಂತಹ ವಾತಾವರಣಗಳು ಕೂಡ ಬರಲಿಲ್ಲ. ಕರ್ಕಾಟಕ ರಾಶಿಯವನ್ನೊಡಗಿ ಮೊದಲು 12ನೇ ಮನೆಯಲ್ಲಿ ಗುರುವಿದ್ದು ಆಗಲೂ ಸಹ ಯೋಗ ಫಲವಿರಲಿಲ್ಲ. ಈಗಲೂ ಸಹ ಜನ್ಮಕ್ಕೆ ಗುರು ಬಂದಾಗ ಅದರಲ್ಲೂ ಸಹ ಯೋಗ ಫಲವನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಶನಿಯ ಯೋಗ ಫಲ ಚೆನ್ನಾಗಿದೆ. ಶನಿಯ ಯೋಗವಿದ್ದರೂ ಏನು ಮಾಡೋದು, ಗುರುವಿನ ಬಲ ಇಲ್ಲ. ಏನು ಪ್ರಯತ್ನ ಪಟ್ಟರೂ ಕೆಲಸ ಕೈಂಕರ್ಯಗಳು ಸರಿಸಾಗ ಆಗ್ತಾ ಇಲ್ಲ. ಪ್ರಯತ್ನಿಸಿದ ಕೆಲಸದೆಲ್ಲವೂ ಸಹ ಬಹಳ ಅಡೆತಡೆಗಳಾಗ್ತಿದೆ. ವ್ಯವಹಾರದಲ್ಲಿ ತುಂಬಾ ತೊಂದರೆ ತಾಪತ್ರಗಳಾಗ್ತಿದೆ. ಮನಸ್ಸಿನಲ್ಲಿ ಚಿಂತನೆಗಳು ಜಾಸ್ತಿ ಕಾಡ್ತಾ ಇದೆ. ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ. ವ್ಯವಹಾರವನ್ನು ಮಾಡಕ್ಕೆ ಹೋದ್ರೆ ಸಮಾಧಾನವಿಲ್ಲ. ಎಲ್ಲೆಲ್ಲೋದ್ರೂ ಒಂದಲ್ಲ ಒಂದು ಸುತ್ತಾಟ, ಅಲೆದಾಟಗಳೇ ಜಾಸ್ತಿ ಆಗಿದೆ ಹೊರತು ಯಾವ ಕೆಲಸ ಕಾರ್ಯಗಳು ಸಹ ನಮಗೆ ಕೈಗೂಡ್ತಾ ಇಲ್ಲ. ಏನು ಮಾಡೋದು ಗುರುಗಳೇ? ಖಂಡಿತವಾಗಿ ಶನಿ ಬಲ ಇದ್ದರೂ ಸಹ ಗುರುವಿನ ಬಲ ಶೂನ್ಯವಾದಾಗ ಹೊಸ ಹೊಸ ಕೆಲಸಗಳನ್ನು ಯಾವುದಕ್ಕೂ ಪ್ರಯತ್ನವನ್ನು ಮಾಡಬಾರ್ದು. ಮಾಡುವಂಥ ಕೆಲಸಗಳು ಏನಿದೆ ಅದನ್ನು ನಡೆಸ್ಕೊಂಡು ಹೋಗೋದೇ ಹೊರತು ದೊಡ್ಡ ದೊಡ್ಡ ಪ್ರಯತ್ನಗಳನ್ನಾಗಲಿ, ಹೊಸ ಹೊಸ ಕೆಲಸಗಳ ಪ್ರಯತ್ನಗಳನ್ನಾಗಲಿ ಖಂಡಿತವಾಗಿ ಕರ್ಕಾಟಕ ರಾಶಿಯವರು ಮಾಡಕ್ಕೆ ಹೋಗಬೇಡಿ. ಮಾಡಿದ್ರೆ ಸುಮ್ಮನೆ ಕೈ ಸುಟ್ಕೊಳ್ತೀರಿ, ಚಿಂತನೆಗೆ ಒಳಗಾಗ್ತೀರಿ. ಆಗ ಮಾಡಿದಂಥ ಕೆಲಸದಲ್ಲಿ ಲಾಭ ಅಂತೂ ಕಾಣೋದಕ್ಕಾಗೋದಿಲ್ಲ, ನಷ್ಟಕ್ಕೆ ಹೋಗುತ್ತೆ. ಆದ್ದರಿಂದ ಇನ್ನೊಂದು ರೀತಿಯಾದಂತಹ ಆಘಾತವನ್ನು ನೀವು ನೋಡ್ತೀರಿ. ಅದರಿಂದ ಕರ್ಕಾಟಕ ಇನ್ನೂ ಕೆಲವು ದಿನಗಳ ಕಾಲದವರೆಗೂ ಸಹ ನೀವು ಸ್ವಲ್ಪ ಕಾಯಬೇಕಾಗ್ತದೆ. ಮಾಡುವಂಥ ಕೆಲಸ ಕಾರ್ಯಗಳೇ ಅತ್ಯಂತ ಅಲ್ಪ ತೃಪ್ತಿಯಲ್ಲಿ ನೀವು ಕಾಲವನ್ನು ಕಳಿಬೇಕಾಗ್ತದೆ. ನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ನೋಡಿ, 2ನೇ ಮನೆಯಲ್ಲಿ ಕೇತು ಇದ್ದಾನೆ, 3ನೇ ಮನೆಯಲ್ಲಿ ಗುರು, ಇವು ಯಾವೂ ಸಹ ಸಪೋರ್ಟಿಗೆ ಸಿಗೋದಿಲ್ಲ. 4ನೇ ಮನೆಯಲ್ಲಿ ರವಿ, ಚಂದ್ರ, ಕುಜ ಅವರೂ ಸಹ ಸಪೋರ್ಟಿಗೆ ಸಿಗಲ್ಲ. 5, 6, 7, 8ನೇ ಮನೆಯಲ್ಲಿ ನಿಮಗೆ ಸಿಗುವಂಥದ್ದು ರಾಹು ಗ್ರಹ ಸಿಗ್ತಾರೆ. ರಾಹು ಗ್ರಹ ಒಬ್ಬ ನಿಮಗೆ, ರಾಹು ಮತ್ತೆ ಶನಿ, ಆ 8ನೇ ಮನೆಯಲ್ಲಿ ರಾಹು, 9ನೇ ಮನೆಯಲ್ಲಿ ಶನಿ, ಇವೆರಡು ಗ್ರಹಗಳು ಅನುಕೂಲಕರವಾಗಿರುತ್ತೆ. ಅಂದ್ರೆ ನಿಮ್ಮ ಕಷ್ಟದಲ್ಲಿದ್ದಾಗ ಯಾರಾದರೂ ಒಬ್ಬ ತುಂಬಾ ಆಪ್ತನಾಗಿರ್ಬೋದು, ನಿಮಗೆ ಮುಂದೆ ನಿಮ್ಮಿಂದ ಯಾರೋ ಸಹಾಯ ಪಡ್ಕೊಂಡಿದ್ದನೋ ಇರ್ಬೋದು, ನಿಮ್ಮ ಮೇಲೆ ಯಾರು ಕನಿಕರವನ್ನು ಪಡ್ಬಿಟ್ಟು ಒಬ್ಬ ಮನುಷ್ಯ ಬರ್ಬೋದು. ಅಂಥವ್ರು ನಿಮಗೆ ನಿಮ್ಮ ಕಷ್ಟದಲ್ಲಿದ್ದಾಗ ನೆರವಾಗುವಂಥ ವ್ಯಕ್ತಿಗಳು ಯಾರಾದರೂ ಒಬ್ಬರು ರಾಹು ಯೋಗ ಫಲದಿಂದ ಕೂಡ ಬರುತ್ತೆ. ಶನಿ ಯೋಗ ಫಲ ಏನು ಮಾಡುತ್ತೆ ಅಂತಂದ್ರೆ, ಕಷ್ಟದಲ್ಲಿದ್ದಾಗ ಆ ಕಷ್ಟವನ್ನ ನೀಗುವಂತ, ಕಷ್ಟವನ್ನ ನಾವು ಎದುರಿಸುವಂತ ಬಲವನ್ನ ತಂದು ಕೊಡ್ತಾನೆ ಶನಿ ಹೊರತು ಕಷ್ಟವನ್ನ ನಾವು ಬದಲಾವಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಶನಿ ಗ್ರಹ ಏನ್ ಮಾಡ್ತಾರೆ, ಎಷ್ಟೇ ಕಷ್ಟಗಳು ಬಂದರೂ ನಮಗೆ ಭಗವಂತನಿದ್ದಾನಪ್ಪ ಅಂತ ಅನ್ನುವಂಥ ಒಂದು ಶಕ್ತಿಯನ್ನ, ಈ ಕಷ್ಟವನ್ನ ನಾನು ಮೀರಿ ಈ ಕಷ್ಟವನ್ನ ದಾಟಿ ನಾನು ಬರ್ತೀನಿ ಎನ್ನುವಂತಹ ಒಂದು ದೃಢವಾದಂಥ ನಂಬಿಕೆಯನ್ನ, ಮನಸ್ಥೈರ್ಯವನ್ನು ತಂದುಕೊಡುವಂಥವನು ಶನಿ ಗ್ರಹ ಅಷ್ಟೇ. ಆದ್ರಿಂದ ರಾಹುಗ್ರಹ ಸ್ವಲ್ಪ ಯೋಗವನ್ನು ತಂದುಕೊಡ್ತಾರೆ. ಕಷ್ಟದಲ್ಲಿದ್ದಾಗ ಯಾರಾದರೂ ಒಬ್ಬ ವ್ಯಕ್ತಿ ಬಂದು ನೀನು ಕಷ್ಟಕ್ಕೆ ನೆರವಾಗ್ತೀನಿ, ಏನು ಹಣಕಾಸಿನ ಸಮಸ್ಯೆ ಇದೆಯಾ, ವ್ಯವಹಾರದಲ್ಲಿ ಸಮಸ್ಯೆ ಇದೆಯಾ, ಏನಾದರೂ ಕುಟುಂಬದಲ್ಲಿ ಕಲಹ ಇದೆಯಾ, ಸ್ವಲ್ಪ ಸರಿ ಮಾಡೋಣ ಅನ್ನುವಂಥ ಪ್ರಯತ್ನವನ್ನ ರಾಹು ಯೋಗ ಫಲದಿಂದ ಯಾರಾದರೂ ಮಾಡ್ಬೋದು. ಅದರಿಂದ ಎಲ್ಲ ಗ್ರಹಗಳ ಕ್ರೂರತೆ, ಎಲ್ಲ ಗ್ರಹಗಳ ಅನಿಷ್ಟ, ಎಲ್ಲ ಗ್ರಹಗಳ ಸಮಸ್ಯೆಗಳು, ಎಲ್ಲ ಗ್ರಹಗಳ ಅಶುಭಗಳು ಕೂಡಿರೋದ್ರಿಂದ ಕರ್ಕಾಟಕ ರಾಶಿ ರಾಶ್ಯಾಧಿಪತಿ ಬಂದ ಚಂದ್ರಗ್ರಹ ಸದಾಕಾಲ ಪ್ರತಿ ಸೋಮವಾರ ತಪ್ಪದೆ ಶಿವನ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಬೇಕು. ಮತ್ತೆ ಜೊತೆಯಲ್ಲಿ ನೀವು ಮನೆದೇವರು, ಕುಲದೇವರು, ಯಾವ್ದಾದ್ರು ಕಾಲಭೈರವ ಇದ್ರೆ ಅಥವಾ ಮುನೇಶ್ವರ ಇದ್ರೆ ಇಂತಹ ದೇವಸ್ಥಾನಗಳಿಗೆ ಹೋಗಿ ಒಂದು ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಅವನಲ್ಲಿ ಆದಷ್ಟು ಸಹ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿ. ಸ್ವಲ್ಪ ಆಗುವಂಥ ಸಮಸ್ಯೆಗಳಿಂದ ಸ್ವಲ್ಪ ಬದಲಾವಣೆಗಳಾಗಲಿಕ್ಕೆ ಸಾಧ್ಯವಾಗಬಹುದು ಅಂತ ಕರ್ಕಾಟಕ ರಾಶಿಯವರಿಗೆ ಹೇಳ್ತಾ, ಇನ್ನು ಕೆಲವು ದಿನಗಳ ಕಾಲ ಈ ಕಷ್ಟವನ್ನು ಪಡಬೇಕಾಗ್ತದೆ. ಕೆಲವು ಗ್ರಹಗಳ ಬದಲಾವಣೆಗಳಾಗತ್ತೆ ಖಂಡಿತವಾಗಿ. ನವೆಂಬರ್ ತಿಂಗಳಂತೂ ತನಕೂ ಸಹ ಒಂದು ಸ್ವಲ್ಪ ಕಷ್ಟಗಳಿರುತ್ತೆ. ಅದ್ರವರೆಗೂ ಸಹ ನೀವು ಮಾಡುವಂಥ ಕೆಲಸಗಳೇನಿರುತ್ತೆ ಅದನ್ನೇ ಮುಂದುವರಿಸಿ, ಹೊಸ ಹೊಸ ಪ್ರಯತ್ನವನ್ನು ಮಾಡಬೇಡಿ ಅಂತ ಒಂದು ಕಿವಿ ಮಾತನ್ನ ಕರ್ಕಾಟಕ ರಾಶಿ. ಒಂದಲ್ಲ ಒಂದು ಯೋಗ ಫಲಗಳು ಚೆನ್ನಾಗಿತ್ತು, ಆದರೆ
ಹೋಯ್ತಾ ಯಾಕೋ ಸ್ವಲ್ಪ ಕಷ್ಟಗಳು ಸಮಸ್ಯೆಗಳು ಆರಂಭ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಜನ್ಮದಲ್ಲಿ ಈಗಾಗಲೇ ಕೇತುಗ್ರಹ ಇದೆ. ಕೇತುಗ್ರಹ ಒಂದು ಬಾರಿ ಬಂದ್ರೆ ಅದು ಬದಲಾವಣೆಗಳಾಕಿ 2-2.5 ವರ್ಷಗಳ ಕಾಲ ಬೇಕಾಗುತ್ತೆ. ಶನಿಯು ಅಷ್ಟಮದಲ್ಲಿ ಕ್ರೂರ ದೃಷ್ಟಿಯನ್ನು ಬಿಡ್ತಾರೆ, ಅದು ಬದಲಾವಣೆ ಆಗಲಿಕ್ಕೆ 2 ವರ್ಷ ಬೇಕಾಗ್ತದೆ. ಅದರ ಜೊತೆಯಲ್ಲಿ ಈಗ ಬೇಡ ಅಂದರೂ ಸಹ ಬರುವಂತಹ ಒಂದು ಗ್ರಹಗಳಿರ್ತವೆ. ಅದರಲ್ಲಿ ಸಹ ನಿಮಗೆ ದ್ವಾದಶ ಸ್ಥಾನದಲ್ಲಿ 12ನೇ ಮನೆಯಲ್ಲಿ ಗುರು ಬಂತು. ಗುರುವಿನ ಯೋಗ ಫಲ ಇಲ್ಲ, ಇದುವರೆಗೂ ಗುರುಬಲ ಇತ್ತು, ಶನಿ ಬಲ ಇಲ್ಲ, ಕೇತು ದೋಷದಲ್ಲಿದ್ದಾರೆ ಅಂತಂದ್ರೂ ಸಹ ಗುರುಬಲ ಇತ್ತು. ಗುರುಬಲ ಇದ್ದಾಗ ಮಾಡುವಂತ ಕೆಲಸಗಳು, ಕೈಂಕರ್ಯಗಳು, ವ್ಯವಹಾರಗಳು ಪ್ರಗತಿಯನ್ನ ಕಾಣ್ತಾ ಒಂದು ಅನುಕೂಲಗಳನ್ನ ಮಾಡ್ತಾ ಒಂದ್ ಕಡೆ ಕಷ್ಟ, ಒಂದ್ ಕಡೆ ಪರವಾಗಿಲ್ಲ. ಇಲ್ಲಿ ಕಷ್ಟ ಬಂದ್ರೆ ಇನ್ನೊಂದು ಕಡೆ ಚೆನ್ನಾಗಿ ಅನುಕೂಲವಾಗ್ತಿದೆ, ಕೆಲಸ ಕಾರ್ಯಗಳು ಕೈ ತುಂಬಾ ಸಿಗ್ತಾ ಇದೆ, ವ್ಯವಹಾರವನ್ನು ಮಾಡ್ಕೊಂಡು ಹೋಗ್ಬೋದು ಅನ್ನುವಂತ ಒಂದು ರೀತಿಯಾದಂತಹ ಎರಡನ್ನ ಬ್ಯಾಲೆನ್ಸ್ ಮಾಡುವಂತಹ ರಾಶಿಯವರಿದ್ದಂಥವರು ಸಿಂಹ ರಾಶಿಯವರು. ಈಗ ಗುರುಬಲವೂ ಇಲ್ಲ, ಶನಿ ಬಲವೂ ಇಲ್ಲ, ಶತ್ರು ಕಾಟವೂ ಜಾಸ್ತಿ ಇದೆ. ಕೇತು ಬಂದಾಗ ಶತ್ರು ಕಾಟಗಳು ಜಾಸ್ತಿ ಆಗುತ್ತೆ. ಗುರುಬಲ ಇಲ್ದಲೇ ಇದ್ದಾಗ ಸಿಂಹ ರಾಶಿಯವರು ಇನ್ನೂ ಸುಮಾರು 3 ತಿಂಗಳ ಕಾಲ ಸ್ವಲ್ಪ ಸ್ಥಗಿತವನ್ನ ಮಾಡಿಕೊಳ್ಬೇಕಾಗ್ತದೆ. ಇಲ್ಲವಾದಲ್ಲಿ ಗುರುಬಲ ಇದ್ದಾಗ ನಮಗೆ ಕೆಲಸಗಳು ನಮ್ಮ ಹತ್ರ ಬರ್ತಾ ಇರೋದಿಲ್ಲ, ಮಾಡುವಂತ ಕೆಲಸಗಳು ನಮ್ಮಿಂದ ಕೈ ತಪ್ಪು ಹೋಗ್ತಾ ಇರುತ್ತೆ, ಮಾಡುವಂತ ಕೆಲಸದಲ್ಲಿ ನಿಮಗೆ ಸಮಾಧಾನಕರವಾಗಿರೋದಿಲ್ಲ, ಮಾಡುವಂತ ಕೆಲಸದಲ್ಲಿ ಮಾಡುವಂತ ಕೆಲಸ ಕೈಂಕರ್ಯ ಮಾಡುವಂತ ಜಾಗದಲ್ಲಿರುವಂತಹ ಸಹಪಾಠಿಗಳಿಂದ ಕಿರಿಕಿರಿ, ಕೆಲಸ ಮಾಡುವಂತ ಜಾಗದಲ್ಲಿ ಒಂದಲ್ಲ ಒಂದು ಗೊಂದಲ, ಮನಸ್ತಾಪ, ಬೇಸರ, ಜಗಳ, ಗಲಾಟಿ ಇದೆಲ್ಲವೂ ತಂದು ಕೊಡುವಂತದ್ದು ಸಿಂಹ ರಾಶಿಯವರಿಗೆ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಒಂದು ಗುರುಬಲ ದೋಷ, ಒಂದು ಗುರುವಿನ ದೋಷ, ಒಂದು ಶನಿಯ ದೋಷ, ಒಂದು ಕೇತನ ದೋಷ, ಎಲ್ಲವೂ ಸಹ ಶತ್ರುಗಳು, ಶತ್ರು ಮಿತ್ರನೂ ಸಹ ಶತ್ರುವಾಗುವಂಥದ್ದು. ಇವತ್ತು ಚೆನ್ನಾಗಿ ಮಿತ್ರನಾಗಿದ್ದ, ತುಂಬಾ ಅನುಕೂಲಕರವಾಗಿದ್ದ, ನಮ್ಮ ಬಗ್ಗೆ ಬಹಳ ನಂಬಿಕೆ ಇತ್ತು, ಅಂಥವನೂ ಸಹ ನಮ್ಮ ಮೇಲೆ ಒಂದು ರೀತಿಯಾದಂಥ ಗಲಾಟೆಯನ್ನು ಮಾಡ್ತಾರೆ, ನಮ್ಮ ಮೇಲೆ ಡೌಟ್ ಪಡ್ತಾರೆ, ನಮ್ಮ ಮೇಲೆ ಒಂದು ರೀತಿಯಾದಂತಹ ಶಬ್ದಗಳಿಂದ ಮಾತನಾಡುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಯಾಕೆ ಅಂತಂದ್ರೆ ನನ್ನ ಟೈಮ್ ಚೆನ್ನಾಗಿಲ್ಲ, ನನ್ನ ಟೈಮ್ ಚೆನ್ನಾಗಿಲ್ಲದಲೇ ಇದ್ದಾಗ ಹಗ್ಗವೂ ಸಹ ಆವಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದ್ದರಿಂದ ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಸಿಂಹರಾಶಿಯವರಿಗೆ ನೋಡಿ, 2ನೇ ಮನೆಯ ಶುಕ್ರ ಗ್ರಹ, ಶುಕ್ರನ ಪರವಾಗಿಲ್ಲ, ಶುಕ್ರನ ಯೋಗ ಫಲ ಪರವಾಗಿಲ್ಲ. ನಿಮಗೆ ಶುಕ್ರನ ಯೋಗ ಫಲ, 3ನೇ ಮನೆಯಲ್ಲಿರುವಂತಹ ಕುಜ, ಬುಧ ಇವೆಲ್ಲವೂ ಸಹ ಒಂದಲ್ಲ ಒಂದು ಅನುಕೂಲಕರವನ್ನು ಮಾಡಿಕೊಡುತ್ತೆ. ಬುಧ ಬಂದಾಗ ಉತ್ತಮವಾದ ಆಲೋಚನೆ ಮಾಡಲಿಕ್ಕೆ ನಿಮಗೆ ಪ್ರಯತ್ನವನ್ನು ಮಾಡ್ತೀರಿ. ನೀವು ಮಾಡುವಂತ ಸರಿಯಾದ ತಪ್ಪ್ಯಾವುದು, ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಆಲೋಚನೆಗಳನ್ನು ತುಂಬಾ ಚೆನ್ನಾಗಿ ಬುಧ ಗ್ರಹ ತಂದುಕೊಡ್ತಾನೆ. ಅದ್ರ ಜೊತೆಯಲ್ಲಿ ಕುಜನು ಇರೋದ್ರಿಂದ ಸ್ವಲ್ಪ ಆರೋಗ್ಯದ ವ್ಯತ್ಯಾಸಗಳನ್ನ ಸ್ವಲ್ಪ ನಿಮಗೆ ಅನುಕೂಲಕರ ಮಾಡಿಕೊಡ್ತಾನೆ. ಮತ್ತೆ ಒಂದು ರೀತಿಯ ಮಂಡುತನದಲ್ಲಿ ಎಷ್ಟೇ ಕಷ್ಟಗಳ ಬಂದ್ರೆ ಎದುರಿಸುವಂತಹ ಒಂದು ರೀತಿಯ ಮನಸ್ಥೈರ್ಯವನ್ನು ತಂದುಕೊಡುವಂತವನು ಈ ಕುಜಗ್ರಹ. ಜೊತೆಯಲ್ಲಿ ಅಲ್ಲೇ ರವಿಗ್ರಹನೂ ಇರ್ತಾನೆ. ರವಿಗ್ರಹ ಸ್ವಕ್ಷೇತ್ರಾಧಿಪತಿ ರವಿಗ್ರಹ ಅಲ್ಲಿ 3ನೇ ಮನೆಯಲ್ಲಿದ್ದಾಗ ಕೀರ್ತಿ ಅಭಿವೃದ್ಧಿ ಆಗುವಂತೆ, ಎಷ್ಟೇ ಬಂದ್ರೆ ನಮ್ಮತನವನ್ನ ನಾವು ಮಾಡುವಂತ ಹಳೆಯ ಕೆಲಸಗಳನ್ನ ಮಾಡದಂತ ಹಿಂದಿನ ದಿನಗಳಲ್ಲಿ ಮಾಡಿದಂತ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಈಗ ನೆನಪಿಗೆ ಬರುತ್ತೆ. ಎಂತ ಯಾರೇ ಶತ್ರುಗಳು ಏನೇ ಹೇಳ್ಕೊಟ್ರು ಸಹ ನಮ್ಮ ಮೇಲೆ ನಂಬಿಕೆ ಇಟ್ಕೊಟ್ಟಿರುವಂತ ವ್ಯಕ್ತಿಗಳು ನಮ್ಮನ್ನ ಯಾವಾಗ ಸಹ ಹೊಗಳ್ತಾ ಇರ್ತಾರೆ. ನಮ್ಮನ್ನ ಬೇರೆಯವರಿಂದ ಕಷ್ಟಗಳಿಂದ ಪಾರು ಮಾಡುವಂತ ವ್ಯಕ್ತಿಗಳು ಅವರೇ ಆಗಿರ್ತಾರೆ. ಆದ್ದರಿಂದ ಇಂತಹ ಯೋಗ ಫಲ ಕೆಲವು ಇದೆ, ಕೆಲವು ಬಹಳ ಕಷ್ಟಕರವಾದಂತಹ ವಾತಾವರಣವೂ ಇದೆ. ಸಿಂಹ ರಾಶಿಯವರು ಮಾಡಬೇಕಾಗಿರುವಂತದ್ದು, ರಾಶ್ಯಾಧಿಪತಿ ರವಿಗ್ರಹ ಆಗಿರ್ತಾನೆ. ನಾನು ಹೇಳಂತ ಮತ್ತೊಮ್ಮೆ ಹೇಳ್ತೀನಿ, ಹೊಸ ಪ್ರಯತ್ನವನ್ನ ಮಾಡಬೇಡಿ. ಮಾಡುವಂತ ಕೆಲಸ ಕಾರ್ಯಗಳನ್ನ 1-2 ತಿಂಗಳು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಏನೋ ಕೆಲಸ ಬದಲಾವಣೆ ಮಾಡ್ಬಿಡ್ತೀನಿ, ಕೆಲಸ ಮಾಡುವಂತ ತುಂಬಾ ಕಿರಿಕಿರಿ ಆಗ್ತಿದೆ, ಬಿಟ್ಬಿಡೋಣ ಅಂತ ಬಿಟ್ಬಿಟ್ರೆ ತುಂಬಾ ದಿನಗಳ ಕಾಲ ಮನೆಯಲ್ಲಿ ಇರಬೇಕಾಗ್ತದೆ. ಕೆಲಸ ಸಿಗಬೇಕಾದ್ರೆ ಬಹಳ ಕಷ್ಟಕರವಾಗಿರುತ್ತೆ, ಕುಟುಂಬದಲ್ಲಿ ನಾನಾ ಸಮಸ್ಯೆಗಳಾಗುತ್ತೆ, ಮನಸ್ಸು ಬಹಳ ಚಂಚಲವಾಗುತ್ತೆ, ಬಹಳ ಚಿಂತನೆಗೆ ಒಳಗಾಗ್ತೀರಿ. ಅದರಿಂದ ಅಂತಹ ಕೆಲಸವನ್ನ ಮಾಡಕೋಬೇಡಿ. 1-2 ತಿಂಗಳ ಕಾಲ ಈ ಮಾಡುವಂತಹ ಕೆಲಸವನ್ನೇ ಸ್ವಲ್ಪ ಮುಂದುವರಿಸಿ ಅಂತ ಹೇಳ್ಕೊಳ್ತಾ, ರಾಶ್ಯಾಧಿಪತಿ ರವಿ ಆಗಿರ್ತಾರೆ. ಯಾವನು ಸಹ ಮಹಾವಿಷ್ಣುವಿನ ಉಪಾಸನೆ, ಸೂರ್ಯ ನಾರಾಯಣ ಸ್ವಾಮಿ ಅಂದ್ರೆ ಸತ್ಯನಾರಾಯಣ ಮಹಾವಿಷ್ಣು ದೇವಸ್ಥಾನ ಇರುತ್ತೋ ಅಲ್ಲೋಗಿ ಒಂದು ಪೂಜೆ ಮಾಡಬೇಡಿ. ಸೂರ್ಯ ನಾರಾಯಣ ಸ್ವಾಮಿ ದೇವಸ್ಥಾನ, ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯಗೊಂದು ನಮಸ್ಕಾರವನ್ನು ಮಾಡ್ಕೊಳ್ಳಿ. ಪ್ರತಿದಿನವೂ ಸಹ ಸಾಧ್ಯವಾದ್ರೆ ಯಾವುದಾದ್ರೂ ಒಂದು ಪ್ರಾಣಿಗೆ ಆಹಾರವನ್ನು, ಒಂದು ಹಸುವಿಗೆ ಆಹಾರವನ್ನು, ಒಂದು ಪಕ್ಷಿಗೆ ನೀರನ್ನು, ಒಂದು ನಾಯಿಗೆ ಬಿಸ್ಕೆಟ್ ಅನ್ನು, ಇದನ್ನ ಹಾಕೋದನ್ನ ಪ್ರತಿದಿನವೂ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಹೋಗ್ಬೇಕಾದ್ರೆ ಒಂದು ಬಾಳಿನ ಇಟ್ಕೊಂಡು ಹೋಗಿ, ಎಲ್ಲಾದ್ರೂ ಹಸು ಕಂಡಾಗ ಹಸು ತಿನ್ನಿಸಿ, ಎಲ್ಲಾದ್ರೂ ಒಂದು 4 ಬಿಸ್ಕೆಟ್ ಇಟ್ಕೊಂಡು ಹೋಗಿ, ಎಲ್ಲಾದ್ರೂ ಒಂದು ನಾಯಿ ಕಂಡಾಗ ಒಂದು ನಾಯಿಗೆ ಒಂದು ಬಿಸ್ಕೆಟ್ ಹಾಕಿ, ಎಲ್ಲಾದ್ರೂ ಪ್ರಾಣಿಗಳು ನೀರಿಗೆ ಆಹಾಕಾರವನ್ನು ಪಡ್ತಿದ್ರೆ ಒಂದು ಪ್ರಾಣಿಗೆ, ಒಂದು ಪಕ್ಷಿಗೆ ಒಂದು ಸ್ವಲ್ಪ ನೀರನ್ನು ಉಣಿಸಿ. ಇದನ್ನು ಮಾಡೋದ್ರಿಂದ ಈ ರಾಶಿಯವರಿಗೆ ಇನ್ನೂ ಅನುಕೂಲಕರವಾದಂತಹ ದಿನಗಳು ಖಂಡಿತವಾಗಿ ನಿಮಗೆ. ಇದುವರೆಗೂ ಸಮಸ್ಯೆ, ಸಂಕಷ್ಟ, ಗೊಂದಲ, ಭಯ ವಾತಾವರಣಗಳು, ಪ್ರಯತ್ನಿಸಿದ ಕೆಲಸಗಳಲ್ಲಿ ತುಂಬ ವಿಫಲತೆಗಳನ್ನು ಕಂಡಂಥದ್ದು, ಅವಮಾನಗಳು, ಚಿಂತನೆಗಳು ಜಾಸ್ತಿ ಕಾಡ್ತದಂತಹ ಈ ಕನ್ಯಾ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳು ಶುಭವಾಗಿರುವಂತಹ ಉತ್ತಮವಾದಂತಹ ವಾತಾವರಣಗಳನ್ನು ಸೃಷ್ಟಿಯನ್ನು ಮಾಡಲಿಕ್ಕೆ ಶುಕ್ರಗ್ರಹನ ಪ್ರವೇಶವಾಗ್ತಿದೆ ಕನ್ಯಾ ರಾಶಿಯವರಿಗೆ. ಶುಕ್ರಗ್ರಹನ ಯೋಗ ಫಲದಿಂದ ನಿಮಗೆ ಹಣಕಾಸಿನ ಉತ್ತಮವಾದಂತಹ ಯೋಗ ಫಲ, ಮಾಡುವಂತ ಕೆಲಸದಲ್ಲಿ ಉತ್ತಮವಾದಂತಹ ಗಳಿಕೆ,
ಸಣ್ಣ ಪುಟ್ಟ ಪ್ರಯತ್ನದಲ್ಲೂ ದೊಡ್ಡ ಮಟ್ಟದ ಲಾಭ ನೋಡುವಂಥದ್ದು. ಯಾರಾದ್ರೂ ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ರೆ, ಗಾರ್ಮೆಂಟ್ ಬಿಸ್ನೆಸ್ ಮಾಡ್ತಿದ್ರೆ, ಪ್ರಾವಿಜನ್ ಸ್ಟೋರ್ ಇಟ್ಟಿದ್ರೆ, ಇಂಥವ್ರಿಗಂತೂ ಬಟ್ಟೆ ಬಿಸ್ನೆಸ್, ಇಂಥವ್ರೆಲ್ಲರಿಗೂ ಸಹ ಈ ಕನ್ಯಾ ರಾಶಿಯವರೇ ಯೋಗ ಫಲ, ಶುಕ್ರನ ಯೋಗ ಫಲದಿಂದ ಬಿಸ್ನೆಸ್ ದುಪ್ಪಟ್ಟಾಗುವಂತ ಸಾಧ್ಯತೆಗಳು ಈ ಅಕ್ಟೋಬರ್ ತಿಂಗಳಿಂದ ಆರಂಭವಾಗುತ್ತೆ ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯ ಜೊತೆಯಲ್ಲಿ ನಿಮಗೆ ಗುರುವಿನ ಯೋಗ ಫಲ, 11ನೇ ಮನೆಯಲ್ಲಿ ಗುರುವಿನ ಯೋಗ ಫಲ, ಗುರುಬಲವೂ ಬಂತು, ಶುಕ್ರ ಬಲವೂ ಬಂತು ಕನ್ಯಾ ರಾಶಿಯವರಿಗೆ. ಜೊತೆಯಲ್ಲಿ 2ನೇ ಮನೆಯಲ್ಲಿರುವಂತಹ ರವಿ, ಕುಜ, ಬುಧ ಇವೆಲ್ಲವೂ ಸಹ ಯೋಗ ಫಲದಲ್ಲಿಯೇ ಕೂಡಿರುತ್ತೆ. ಆದರೆ ಇಷ್ಟೆಲ್ಲ ಮಾಡಿದ್ರೂ ಸಹ ಶನಿಯ ದೃಷ್ಟಿ ಮಾತ್ರ ಇರುತ್ತೆ. ಸ್ವಲ್ಪ ನಿಮ್ಮ ಬೆಳವಣಿಗೆ, ನಿಮ್ಮ ಉತ್ತಮವಾದಂಥ ನಡವಳಿಕೆ, ನೀವು ಗಳಿಕೆ ಮಾಡುವಂತ ಲಾಭ, ಇದ್ರ ಮೇಲೆಲ್ಲವೂ ಸಹ ಕಣ್ಣಾಕುವಂತ ವ್ಯಕ್ತಿಗಳು ನಿಮಗಿರ್ತಾರೆ. ಯಾವಾಗ ಸಹ ದೃಷ್ಟಿದೋಷಗಳಾಗ್ತಿರ್ತದೆ. ಪ್ರತಿದಿನ ಬಿಸ್ನೆಸ್ ಮಾಡ್ತೀರಿ. ಯಾರಾದ್ರೂ ಬಿಸ್ನೆಸ್ ಮಾಡುವಂತವ್ರು ಇದ್ರೆ, ನಾನಾಗ್ಲೇ ಹೇಳಿದೆ, ಒಂದು ಹೋಟೆಲ್ ಬಿಸ್ನೆಸ್, ಪ್ರಾವಿಜನ್ ಸ್ಟೋರ್, ಬಟ್ಟೆ ಬಿಸ್ನೆಸ್, ಗಾರ್ಮೆಂಟ್ಸ್, ಇಂಥವ್ರು ಪ್ರತಿದಿನ ನೀವೇನ್ ಮಾಡಬೇಕು ಅಂತಂದ್ರೆ, ಒಂದು ನಿಮ್ಮೆನ್ ಮನೇಲಿ ಅಲ್ಲಿ ಕೆಲಸದಲ್ಲಿ ಇಟ್ಕೊಳ್ಳಿ. ಎಲ್ಲ ಕೆಲಸ ಮುಗಿದ್ಮೇಲೆ ನೀವು ಮನೆಯಿಂದ ಲಾಕ್ ಮಾಡ್ಕೊಂಡು ಬರ್ಬೇಕಾದ್ರೆ ನಿಂಬೆನ್ ಜಜ್ಬಿಟ್ಟು ಬಂದ್ಬಿಡಿ. ಆ ದೃಷ್ಟಿದೋಷವನ್ನು ಅದು ನಿಮಗೆ ಅಲ್ಲೇ ಕಡಿಮೆ ಮಾಡುತ್ತೆ. ಇದನ್ನು ಅಭ್ಯಾಸ ಮಾಡಿಕೊಳ್ಳಿ. ಉತ್ತಮವಾದಂಥ ವ್ಯವಹಾರ ಜೊತೆಯಲ್ಲಿ ಎಷ್ಟೋ ದಿನಗಳಿಂದ ನಾನು ಮನೆಯಲ್ಲಿ ಮದುವೆ ಮುಂಜಿ ಮಾಡಲಿಕ್ಕೆ, ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದೀನಿ ಅಂತಂತವರಿಗೆ ಮಾತ್ರ ಈ ಅಕ್ಟೋಬರ್ ತಿಂಗಳಿಂದ ನವೆಂಬರ್ ತಿಂಗಳೊಳಗಡೆ ನಿಮ್ಮ ಮನೆಯ ಶುಭ ಕಾರ್ಯಗಳಾಗುತ್ತೆ. ಶುಭ ಕಾರ್ಯಗಳು ಸೆಟ್ ಆಗುತ್ತೆ, ಮದುವೆ ಸೆಟ್ ಆಗುತ್ತೆ, ಪ್ರಯತ್ನಿಸಿದ ಕೆಲಸಗಳಲ್ಲಿ ಲಾಭ ಸಿಗುತ್ತೆ. ಉತ್ತಮವಾದಂತಹ ಯೋಗ ಫಲ. ನಾನು ಕೆಲಸಕ್ಕೆ ಹುಡುಕ್ತಾ ಇದ್ದೆ, ಕೆಲಸನೇ ಸಿಕ್ಲಿಲ್ಲ ಅಂತಂದ್ರೆ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನದಾದ ದೊಡ್ಡ ಕೆಲಸ ಸಿಗುತ್ತೆ ನಿಮಗೆ. ಜೊತೆಯಲ್ಲಿ ಮಾಡುವಂತ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ, ಮೇಲಧಿಕಾರಿಗಳಿಂದ ಪ್ರಶಂಸೆ ಮಾತುಗಳು ಸಿಗುತ್ತೆ, ಬಡ್ತಿ ಸಿಗುತ್ತೆ. ಇದೆಲ್ಲ ಯೋಗ ಫಲ ಸಿಗುವಂತದ್ದೇ ಶುಕ್ರನ ಯೋಗ ಫಲ, ಗುರುವಿನ ಯೋಗ ಫಲ. ಶುಕ್ರ ಜನ್ಮಸ್ಥಾನದಲ್ಲಿ ಉತ್ತಮವಾದಂತಹ ಯೋಗ ಫಲ, ಗುರುವಿನ ಭಾಗ್ಯಸ್ಥಾನ, ಇವೆಲ್ಲವೂ ಸಹ ಒಂದಲ್ಲ ಒಂದು ಗ್ರಹಗಳ ಯೋಗ ಫಲದಿಂದ ಕನ್ಯಾ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ದೊಡ್ಡ ಮಟ್ಟದ ಲಾಭ, ದೊಡ್ಡ ಮಟ್ಟದ ಲಾಭ ಸಿಗುತ್ತೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳು ತನಕನೂ ಸಹ ತುಂಬಾ ಉತ್ತಮವಾದಂತಹ ಲಾಭ ಗಳಿಕೆ ನೋಡುವಂತ ರಾಶಿಯವರು ಕನ್ಯಾ ರಾಶಿಯವರು. ರಾಶ್ಯಾಧಿಪತಿ ಆದಂತವನು ಬುಧಗ್ರಹ ರಾಶ್ಯಾಧಿಪತಿ ಆಗಿದ್ದಾಗ ನೀವು ಮಾಡಬೇಕಾಗಿರುವಂತದ್ದು ಮಹಾವಿಷ್ಣು ಉಪಾಸನೆ. ಮಹಾವಿಷ್ಣು ದೇವಸ್ಥಾನ ಎಲ್ಲೇ ಸಿಕ್ಕಿದ್ರೂ ಸಹ ಪ್ರತಿ ಬುಧವಾರ, ಶನಿವಾರ ತಪ್ಪದೆ ಹೋಗಿ ಮಹಾವಿಷ್ಣುವಿಗೆ ಒಂದು ಅರ್ಚನೆ ಮಾಡಿಸ್ಕೊಂಡ್ಬನ್ನಿ ಸಾಕು. ಬೇರೇನು ಬೇಡ. ನಿಮ್ಮ ಪ್ರಯತ್ನ ಅಲ್ಪಕ್ಕಿಂತಲೂ ಸಹ ದೊಡ್ಡ ಮಟ್ಟದ ಲಾಭವನ್ನು ನೋಡಿತ್ತು ಅಂತ ಅಂದ್ರೆ ಈ ವರ್ಷದ ಆರಂಭದಲ್ಲಿ ಉತ್ತಮವಾದಂತಹ ಗಳಿಕೆ ದಿನಗಳು, ಉತ್ತಮವಾದಂತಹ ಯೋಗ ಫಲಗಳು, ಉತ್ತಮವಾದಂತಹ ಬಾಂಧವ್ಯತೆಗಳು ಎಲ್ಲವೂ ಚೆನ್ನಾಗಿ ಕೂಡಿದಂತಹ ಈ ತುಲಾ ರಾಶಿಯವರು ಬರ್ತಾ ಅವರಲ್ಲಿ ಈ ಅಕ್ಟೋಬರ್ ತಿಂಗಳು ಬಂದ ಮೇಲೆ ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಗುರಿಯಾಗ್ತಾ ಇದ್ದಾರೆ. ಈ ತುಲಾ ರಾಶಿಯವರು ಅಕ್ಟೋಬರ್ ತಿಂಗಳು ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಗುರಿಯಾಗ್ತೀರಿ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಜನ್ಮದಲ್ಲಿ ಇರುವಂತಹ 4 ಚತುರ್ಗ್ರಹಗಳು ಒಂದಲ್ಲ ಒಂದು ಅವಘಡಗಳನ್ನು ಸೃಷ್ಟಿಯನ್ನು ಮಾಡ್ತಾರೆ. ಅದೇ ರೀತಿ ಸ್ವಕ್ಷೇತ್ರಾಧಿಪತಿಯಾದಂತಹ ಶುಕ್ರ ಗ್ರಹನು ನಿಮಗೆ ಕೂರನೇ ಆಗ್ತಾನೆ ಅಂತ ಅಂದ್ರೆ ನೀವು ತಿಳ್ಕೊಳ್ಬೇಕಾಗ್ತದೆ. ದೊಡ್ಡ ಮಟ್ಟದ ಕಷ್ಟಗಳನ್ನು ನೀವು ಎದುರಿಸುವಂತಹ ವಾತಾವರಣ ನಿಮ್ಗಾಲೇ ಈಗ ಸೃಷ್ಟಿ ಆಗುತ್ತೆ ಅಕ್ಟೋಬರ್ ತಿಂಗಳು. ಎಚ್ಚರಿಕೆಯನ್ನು ವಹಿಸಿ. ವಾಹನವನ್ನು ಚಲಾವಣೆ ಮಾಡಬೇಕಾದ್ರೆ ಬಹಳ ಜಾಗ್ರತೆಯನ್ನು ವಹಿಸಿ. ಇಲ್ಲವಾದರೆ ಆಕ್ಸಿಡೆಂಟ್ಗಳಾಗುವಂತಹ ಸಾಧ್ಯತೆಗಳು ತುಲಾರಾಶಿಯವರಿಗೆ ಹೆಚ್ಚಿನದಾಗಿರುತ್ತೆ. ಜೊತೆಯಲ್ಲಿ ನೀವು ಚಿಂತನೆ ಮಾಡುವಂತ ಆಲೋಚನೆಗಳಿದೆಯಲ್ಲ ನಿಮಗೆ ವಿರುದ್ಧವಾಗಿರುತ್ತೆ. ನೀವು ಏನನ್ನ ಆಲೋಚನೆ ಮಾಡಿ ಏನೇನೇ ಪ್ರಯತ್ನ ಪಟ್ಟರು ಸಹ ಅದು ನಿಮಗೆ ಮಾರಕವೇ ಆಗುತ್ತೆ ಹೊರತು ಲಾಭಕ್ಕಂತೂ ತಿರುಗೋದಿಲ್ಲ. ಯಾಕೆಂದ್ರೆ ಬುಧ ಗ್ರಹನ ಕ್ರೂರ ದೃಷ್ಟಿ ನಿಮ್ಮ ರಾಶಿಯಲ್ಲಿದೆ. ಏನೇನು ಪ್ರಯತ್ನ ಪಟ್ಟರು ಸಹ ನಾನು ಒಂದು ಮಾತು ತಗೊಂಡ್ರೆ ಇನ್ನೊಂದು ಸೈಡ್ ಎಫೆಕ್ಟ್ ಆಗ್ತದೆ ಅಂತವಲ್ಲ, ಹಂಗೆ ಕುಜನ ದೋಷದಿಂದಲೂ ಸಹ ಅಲ್ಲಿ ನಿಮಗೆ ಒಂದಲ್ಲ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ. ಮತ್ತೆ ಏನೇನು ಪ್ರಯತ್ನ ಪಟ್ಟರು ಸಹ ಬರೀ ಕಿರಿಕಿರಿಯನ್ನು ಸೃಷ್ಟಿ ಮಾಡುತ್ತೆ. ಬರೀ ಗೊಂದಲ, ಭಯ, ಮತ್ತೆ ಜಗಳ, ಗಲಾಟಿ, ಗೊಂದಲವನ್ನೇ ಸೃಷ್ಟಿ ಮಾಡುವಂತದ್ದು ಕುಜ ಮತ್ತೆ ಬುಧ ಗ್ರಹ ಜನ್ಮದಲ್ಲಿರುವುದರಿಂದ ಆಗುತ್ತೆ. ಜೊತೆಯಲ್ಲಿ ಹಣಕಾಸನ್ನು ಕೊಟ್ಟಿರ್ತಾರಲ್ಲ ಅವರಿಂದ ದೊಡ್ಡ ಮಟ್ಟದ ಕಷ್ಟಗಳು, ಬೇಸರಗಳು, ಭಯದ ವಾತಾವರಣಗಳು, ಹೆದರಿಕೆ, ಬೆದರಿಕೆ, ನಿಮ್ಮ ಮೇಲೆ ಆಕ್ರಮಣ ಇದೆಲ್ಲ ಮಾಡುವಂತವರು ಹಣಕಾಸನ್ನ ಕೊಟ್ಟು ಕಳ್ಕೊಂಡೆ ಅಂತೀವಲ್ಲ, ಕೊಟ್ಟನ್ ಕೊಡಂಗಿ ಈಸ್ಕೊಂಡನ್ ವೀರಭದ್ರ ಅಂತ ಹೇಳ್ತೀವಲ್ಲ, ಅದು ಈಗ ನಿಮ್ಗೆ ಸಂಬಂಧಪಡುತ್ತೆ ಈ ರಾಶಿಯವರಿಗೆ, ತುಲಾ ರಾಶಿಯವರಿಗೆ. ಆದ್ದರಿಂದ ಕೆಲವು 3-4 ತಿಂಗಳುಗಳ ಕಾಲ ಅಂತ ಯಾವುದೇ ಗಲಾಟೆಗಳು, ಗೊಂದಲಗಳಿಗೆ ನೀವು ಹೋಗಬಾರ್ದು. ಎಂತ ಹಣಕಾಸಿನ ವಿಚಾರದಲ್ಲಿ ಬಂದರೂ ಸಹ 3 ತಿಂಗಳ ಕಾಲ ಸೈಲೆಂಟ್ ಇದ್ದ ಅನಂತರದಲ್ಲಿ ಪ್ರಯತ್ನವನ್ನು ಮಾಡಿ ಅದು ನಿಮಗೆ ಒಂದು ರೀತಿಯಾದಂಥ ಸಮಾಧಾನ. ಅವನು ಶತ್ರು ಆಗಿರುವಂಥದ್ದು ನಮ್ಮ ಮೇಲೆ ತುಂಬಾ ಕೆಟ್ಟದಾಗಿ ಆಲೋಚನೆ ಮಾಡಿದ್ರೆ, ನಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯಗಳನ್ನು ತಿಳ್ಕೊಂಡಿದ್ರೆ ಅವನು ಮನವರಿಕೆ ಆಗಲಿಕ್ಕೆ 3-4 ತಿಂಗಳು ಬೇಕು. ಅದರಿಂದ ಅಲ್ಲಿವರೆಗೂ ಸಹ ಹಣಕಾಸನ್ನು ಕೊಟ್ಟದನ್ನು ಕೆಳಕೋಬೇಡಿ, ಇನ್ನೊಬ್ಬರು ಕೊಡ್ಲಿಕ್ಕೂ ಹೋಗ್ಲೇಬೇಡಿ. ಕೊಡ್ಲಿಕ್ಕೆ ಹೋಗ್ಲಿಕ್ಕೂ ನಿಮ್ಗೆ ಸಾಧ್ಯವಾಗುವುದಿಲ್ಲ.
ಸಮಸ್ಯೆಗಳು ಗೊಂದಲಗಳು ಜಾಸ್ತಿ ಕಾಡ್ತಾ ಇದೆ. ಜೊತೆಲಿ ನಿಮಗೆ ಒಂದಲ್ಲ ಒಂದರಷ್ಟು ಮನಸ್ಸು ಬಹಳ ಚಂಚಲತೆಯಿಂದ ಕಾಡ್ತಾ ಇದೆ. ನಮ್ಮ ಕೀರ್ತಿ ಭಂಗವಾಗುವಂತ ಸಾಧ್ಯತೆಗಳು, ನಮ್ಮ ಒಳ್ಳೊಳ್ಳೆ ಹೆಸರು ಸಂಪಾದನೆ ಮಾಡಿದ್ದು ಆ ಹೆಸರೆಲ್ಲವೂ ಸಹ ನಮಗೆ ಭಂಗವಾಗುತ್ತೆ ಎನ್ನುವಂಥದ್ದು ಯಾವ್ದರಿಂದ ಆಗತ್ತೆ? ನಿಮ್ಮ ದೂರ ಆಲೋಚನೆಗಳಿಂದ ಆಗತ್ತೆ. ನೀವು ಸಂಪಾದನೆ ಮಾಡಿದ್ದೆಲ್ಲವೂ ಕ್ಷಣದಲ್ಲಿ ಕಳ್ಕೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ. ಅದನ್ನು ನೀವು ಎಲ್ಲಿಂದ ದೂರ ಇರಬೇಕು ಅಂತಂದ್ರೆ ಸ್ತ್ರೀಯಿಂದ ದೂರ ಇರಬೇಕು, ಪರಸ್ತ್ರೀಯಿಂದ ದೂರ ಇರಬೇಕು, ಮಾಡುವಂಥ ಚಿಂತನೆಗಳು ಕರೆಕ್ಟ್ ಆಗಿರಬೇಕು. ನಾನು ಇನ್ನೊಂದ್ಸಲ ಹೇಳ್ತೇನೆ, ಯಾವುದೇ ಒಂದು ಅಕ್ರಮ ಸಂಬಂಧಗಳನ್ನು ನೀವು ಬೆಳೆಸ್ಕೊಳ್ಳಕ್ ಹೋದ್ರೆ, ಬೇರೆ ಬೇರೆ ಅದ್ರ ಮೇಲೆ ಆಸೆ ಪಡಕ್ ಹೋದ್ರೆ, ಒಂದು ಹೆಣ್ಣು ಮಣ್ಣು ಹೊನ್ನು ಇದ್ರ ಮೇಲೆ ಪ್ರಯತ್ನವನ್ನು ಆಸೆ ಪಟ್ಟರೆ ಈ ಕೆಟ್ಟ ಸಮಯದಲ್ಲಿ ನಿಮಗೆ ಟೈಮೇ ಚೆನ್ನಾಗಿಲ್ಲ ಅಂದಾಗ ನಾನು ಹೇಳ್ತೀನಲ್ಲ, ನೀವು ಸುಮ್ಮನೆ ಇದ್ರೂ ಸಹ ನಿಮಗೆ ಕೊರಳಿಗೆ ನಿಮಗೆ ಹಗ್ಗ ಸಿಕ್ಕಾಕೊಡುತ್ತೆ. ಸುಮ್ಮನೆ ಇಲ್ದಲೇ ನಾವು ಕಷ್ಟಕ್ಕೆ ನಾವೇ ಗುರಿ ಆಗ್ತೀವಿ. ಆದ್ದರಿಂದ ಈ ತುಲಾರಾಶಿಯವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಯಾವುದಕ್ಕೂ ಸಹ ನೀವು ಧೃತಿ ಕೆಡದೆ ಜೊತೆಲಿ ಯಾವುದಕ್ಕೂ ಆಸೆಗಳಿಗೆ ಆವೇಶಗಳಿಗೆ ಒಳಗಾಗದೆ ಈ ರಾಶಿಯವರು ಇರುವಂತ ಕೆಲಸವನ್ನ ಸೈಲೆಂಟ್ ಮಾಡ್ಕೊಂಡು ಹೋಗ್ತೀರಿ. ಜಗಳ ಏನೇ ಬಂದ್ರು ನಾನು ಅದಕ್ಕೆ ರಿಯಾಕ್ಟೇ ಮಾಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಇದ್ದಾಗ ಮಾತ್ರವೇ ನಿಮಗೆ 1-2-3 ತಿಂಗಳ ಕಾಲದ ಸಮಾಧಾನಕರವಾದಂಥ ವಾತಾವರಣ. ನಾನೇನೋ ಒಂದು ಮಾಡ್ಬಿಡ್ತೀನಿ, ಮ್ಯಾಜಿಕ್ ಮಾಡ್ತೀನಿ, ಏನೊಂದು ಪ್ರಯತ್ನವನ್ನು ಮಾಡ್ತೀನಿ ಅಂದ್ರೆ ನೀವು ಪ್ರಯತ್ನವೆಲ್ಲವೂ ವಿಫಲತೆಯನ್ನ ಕಾಣುತ್ತೇವೆ ಅಂತ ಸಕ್ಸಸ್ ಅಂತೂ ಖಂಡಿತವಾಗೋದಿಲ್ಲ. ಎಚ್ಚರಿಕೆಯನ್ನು ವಹಿಸಿ. ರಾಷ್ಟ್ರಾಧಿಪತಿ ಶುಕ್ರಗ್ರಹನು ಕ್ರೂರನಾಗಿದ್ದಾನೆ. ಒಂದಲ್ಲ ಒಂದು ಗ್ರಹಗಳು ಎಲ್ಲವೂ ಸಹ ಮಾರಕವಾಗಿರುತ್ತೆ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ನೀವು ಮಾಡಬೇಕಾಗಿರುವಂಥದ್ದು ಮನೆದೇವರು, ಕುಲದೇವರು, ಇಷ್ಟದೇವರು, ಹೆಣ್ಣು ದೇವರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಮಾರಮ್ಮ, ಹುಚ್ಚಮ್ಮ, ಪ್ಲೇಗಮ್ಮ, ಜಲ್ಗೇರಮ್ಮ, ಅಟ್ಟಿಲಕ್ಕಮ್ಮ ಅಂತ ಇವೆಲ್ಲವೂ ಸಹ ನಮ್ಮ ಹಳ್ಳಿ ರೈತಾಪಿ ವರ್ಗದವರು ನಾವೆಲ್ಲವೂ ಸಹ ಪೂಜೆ ಮಾಡುವಂತ ಜನಗಳು ನಾವೆಲ್ಲವೂ ಸಹ ಅಂತಹ ದೇವರುಗಳನ್ನ, ನಿಮ್ಮ ಮನೆದೇವರನ್ನ, ಕುಲದೇವರನ್ನ, ಇಷ್ಟದೇವರನ್ನ, ಗ್ರಾಮದೇವರನ್ನ ಉಪಾಸನೆ ಆರಾಧನೆಗಳನ್ನು ಮಾಡ್ಕೊಳ್ಳಿ. ಸಾಧ್ಯವಾದರೆ ಒಂದ್ಸಲಿ ಭೇಟಿ ಕೊಡಿ, ಮೊಸರನ್ನ ನೈವೇದ್ಯವನ್ನ ಮಾಡಿ. ಇದನ್ನ ಬಿಟ್ಟು ಯಾವುದೇ ಆಸೆಗಳಿಗೆ, ಆಕಾಂಕ್ಷೆಗಳಿಗೆ, ಬೇರೆ ಆಕರ್ಷಣೆಗಳಿಗೆ ಒಳಗಾಗ ರಾಶಿಯನ್ನು ತೆಗೆದುಕೊಂಡಾಗ ವೃಶ್ಚಿಕ ರಾಶಿಯವರಿಗೆ ನೋಡಿ, ಒಂದು ರೀತಿಯಾದಂತಹ ಸಮಾಧಾನಕರವಾದಂತಹ ವಾತಾವರಣ ಏನಕ್ಕೆ ಬಂತು ಅಂದ್ರೆ, ವೃಶ್ಚಿಕ ರಾಶಿಯವರಿಗೆ ಇದುವರೆಗೂ ಸಹ ನಿಮಗೆ ಗುರುವಿನ ಬಲ ಇಲ್ಲದೆ ಇದ್ದಂತಹ ರಾಶಿಯವರು ವೃಶ್ಚಿಕ ರಾಶಿಯವರು ಅಕ್ಟೋಬರ್ 18ನೇ ತಾರೀಕಿನಿಂದ ನಿಮಗೆ ಗುರುವಿನ ಯೋಗ ಬಲ ಸೃಷ್ಟಿಯಾಯಿತು. ಶುಕ್ರನ ಬಲವೂ ಚೆನ್ನಾಗಾಯಿತು. ಶುಕ್ರ 11ನೇ ಮನೆಯಲ್ಲಿ ಯೋಗ ಫಲದಲ್ಲಿ ಶುಕ್ರ, 9ನೇ ಮನೆಯಲ್ಲಿ ಗುರುವಿನ ಬಲ, ಶುಕ್ರ ಬಲದಿಂದ ಸುಮಾರು ಜನವರಿ ತಿಂಗಳಿಂದ ಕಷ್ಟಪಟ್ಟಂತಹ ವೃಶ್ಚಿಕ ರಾಶಿಯವರು ನಿರಾಳತೆಯಿಂದ ಈಗಿರುವಂತಹ ವಾತಾವರಣ ಸೃಷ್ಟಿಯಾಯಿತು. ಎಲ್ಲ ಯೋಗ ಫಲವು ನಿಮಗೆ ಸಿಗ್ತಾ ಇದೆ. ಈಗ ಗುರುವಿನ ಬಲ, ಶುಕ್ರನ ಬಲ, ಒಂದಲ್ಲ ಒಂದು ಗ್ರಹಗಳ ಯೋಗ ಫಲದಿಂದ ನಿಮಗೆ ಒಂದು ರೀತಿಯಾದ ಸಮಾಧಾನಕರವಾದಂತಹ ವಾತಾವರಣ ಸೃಷ್ಟಿಯಾಗ್ತಿದೆ. ಆದರೆ ಪಂಚಮದಲ್ಲಿರುವಂತಹ ಶನಿ ನಿಮಗೆ ಕೋಪದ ವಾತಾವರಣ ಕಡಿಮೆ ಆಗಿಲ್ಲ. ಕೋಪದ ವಾತಾವರಣಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಡಿ. ಜೊತೆಯಲ್ಲಿ 12ನೇ ಮನೆಯಲ್ಲಿ ಸ್ವಲ್ಪ ಬುಧ ಮತ್ತೆ ಕುಜ ಸೇರ್ಕೊಳ್ಳೋದ್ರಿಂದ ಮನಸ್ಸು ಚಂಚಲವನ್ನ ಮಾಡ್ತಾನೆ, ಅಹಂಕಾರವನ್ನು ಬೆಳೆಸ್ಕೊಳ್ಳೋಕೆ ಪ್ರಯತ್ನವನ್ನ ಮಾಡ್ತಾನೆ, ಮತ್ತೆ ದುಡುಕು ಸ್ವಭಾವನ ತಂದು ಕೊಡ್ತಾನೆ, ಆತುರದ ನಿರ್ಧಾರಗಳನ್ನ ತಂದು ಕೊಡ್ತಾನೆ. ಅದನ್ನ ಕಡಿಮೆ ಮಾಡಿಕೊಂಡ್ರೆ ಗುರುವಿನ ಯೋಗ ಫಲದಿಂದ ಕೈ ಹಾಕಿದ ಕೆಲಸಗಳಲ್ಲಿ ಪ್ರಗತಿಯನ್ನ ಕಾಣ್ತೀರಿ, ಹೊಸ ಚಿಂತನೆಗಳನ್ನು ಮಾಡ್ತೀರಿ, ಪ್ರಯತ್ನಿಸಿದ ಕೆಲಸಗಳ ಸಫಲತೆಯನ್ನ ಕಾಣ್ತೀರಿ. ಶುಕ್ರನ ಯೋಗ ಫಲದಿಂದ ಉತ್ತಮವಾದ ಲಾಭ ಗಳಿಕೆ, ಬಿಸ್ನೆಸ್ ಮಾಡುವಂತ ಉತ್ತಮವಾದಂತಹ ಲಾಭ ಗಳಿಕೆ, ಓದುವಂತ ಮಕ್ಕಳಿಗೆ ಉತ್ತಮವಾದಂತಹ ನೆನಪಿನ ಶಕ್ತಿ, ಹೊಸ ಕೆಲಸಗಳ ಆರಂಭವನ್ನು ಮಾಡುವಂಥದ್ದು, ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ ಸಿಗುವಂಥದ್ದು, ಬಡ್ತಿ ಸಿಗುವಂಥದ್ದು, ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ, ಜೊತೆಲಿ ಕೋರ್ಟು ಕಚೇರಿಗಳಿಂದ ಜಯದ ವಾತಾವರಣ, ಇದೆಲ್ಲವೂ ಸಿಗುವಂತಹ ವಾತಾವರಣಗಳು ವೃಶ್ಚಿಕ ರಾಶಿಯವರಿಗೆ ಈಗ ಕೂಡಿ ಬರ್ತಾ ಇದೆ. ದೋಷದಲ್ಲಿರುವಂತವರು ಶನಿಗ್ರಹ, ಪಂಚಮದಲ್ಲಿ ಶನಿಗ್ರಹ, ದುಡುಕು ಸ್ವಭಾವವನ್ನು ಬಿಡಿ, ಆದಷ್ಟು ಸಹ ಹಠಮಾರಿತನವನ್ನ ಬಿಡಿ, ಆತುರದ ನಿರ್ಧಾರಗಳನ್ನು ಬಿಡಿ, ಕೋಪದ ವಾತಾವರಣಗಳನ್ನು ಮೊದಲು ಬಿಡಿ. ಇಷ್ಟೆಲ್ಲವೂ ಬಿಟ್ಟು ಸ್ವಲ್ಪ ಸೌಮ್ಯತೆ, ಸ್ವಲ್ಪ ಆದಷ್ಟು ಸಹ ಬಹಳ ಆಲೋಚನೆ ಮಾಡುವಂತ ವ್ಯವಹಾರಗಳನ್ನ ಇದನ್ನ ಮನಸ್ಸಿನಲ್ಲಿ ರೂಢಿ ಮಾಡಿಕೊಳ್ಬೇಕು. ಇದೆಲ್ಲವೂ ರೂಢಿ ಮಾಡಿಕೊಂಡಾಗ ನೀವು ಹಾಕಿದಂಥ ಕೆಲಸಗಳಲ್ಲಿ ಪ್ರಗತಿ ಕಾಣ್ತೀರಿ. ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತೆ, ಮನೆಯಲ್ಲಿ ಉತ್ತಮವಾದಂಥ ಬಾಂಧವ್ಯತೆ ಬರುತ್ತೆ, ಕಷ್ಟಗಳಿಂದ ಪಾರಾಗುವಂಥ ಯೋಚನೆಗಳು ಬರುತ್ತೆ. ಎಷ್ಟೋ ದಿನಗಳಿಂದ ಹಳೆಯ ಜನಗಳು ನಮಗೆ ಎಷ್ಟೋ ದಿನ ಕೆಟ್ಟ ಕಾಲಗಳಿದ್ದಾಗ ನಮ್ಮನ್ನ ಶತ್ರುತ್ವವಾಗಲಿ ಕಾಡಿ ನಮ್ಮನ್ನ ಒಂದಲ್ಲ ಒಂದು ಸಮಸ್ಯೆಗಳನ್ನ, ಗೊಂದಲಗಳನ್ನ, ಅವಮಾನವನ್ನ, ಅವಹೇಳನವನ್ನ ಮಾಡಿದಂಥವ್ರೆಲ್ಲರೂ ಸಹ ನಮಗೀಗ ಮಿತ್ರರಾಗಿ ಬರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅವತ್ತೇನೋ ಕೆಟ್ಟ ಟೈಮ್ ಹಂಗೆ ಆಗೋಯ್ತು, ಇನ್ನೊಬ್ಬರ ಮಾತು ಕೇಳ್ಕೊಂಡು ಹಿಂಗೆ ಅನ್ಕೊಂಬಿಟ್ಟೋ ತಿಳ್ಕೊಂಬಿಟ್ಟೋ ಅಂತ ಅಲ್ಲ,
ಬರೋರು ಜಾಸ್ತಿ ಆಗ್ತಾರೆ. ಈಗ ಯಾವ ವ್ಯಕ್ತಿಯ ಬರ್ತಾನೋ ಅವ್ರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ಕೊಳ್ಳಿ. ಅದನ್ನು ಬಿಟ್ಟು ಮಾಡುವಂಥ ಕೆಲಸದಲ್ಲಿ ಪ್ರಗತಿ ತುಂಬ ಚೆನ್ನಾಗಿದೆ, ವ್ಯವಹಾರ ತುಂಬ ಚೆನ್ನಾಗಿದೆ, ಹಣಕಾಸಿನ ಅನುಕೂಲ ಚೆನ್ನಾಗಿದೆ, ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥ ಯೋಗ ಫಲ ಚೆನ್ನಾಗಿದೆ, ಇದೆಲ್ಲವೂ ಚೆನ್ನಾಗಿದೆ. ಆತುರದ ನಿರ್ಧಾರ ಅದನ್ನು ಕಡಿಮೆ ಮಾಡಿಕೊಡ್ಬೇಕು. ಸಡನ್ನಾಗಿ ಡಿಸಿಷನ್ ತಗೊಳ್ಬಾರ್ದು, ಇನ್ನೊಬ್ಬರ ಮಾತನ್ನು ನಂಬಬಾರ್ದು, ಕೋಪದ ವಾತಾವರಣ ಮಾಡ್ಕೊಳ್ಬಾರ್ದು. ಕೋಪದ ವಾತಾವರಣ ಜಾಸ್ತಿ ಇರುತ್ತೆ. ದುಡುಕಿ ಮಾತನಾಡುವಂಥದ್ದು, ಸಡನ್ನಾಗಿ ಬಾಯಿಗೆ ಏನು ಬಂತು ಅದನ್ನು ಮಾತನಾಡ್ಬಿಡೋದು, ಅನಂತರದಲ್ಲಿ ಸುಮ್ಮನೆ ಮೇಲೆ ಗಳಾಗ್ಬಿಡುತ್ತೆ. ಎಚ್ಚರಿಕೆಯನ್ನು ವಹಿಸಿ. ರಾಷ್ಟ್ರಾಧಿಪತಿ ಬಂದು ನಿಮಗೆ ಕುಜನೇ ಆಗಿರ್ತಾನೆ. ಕುಜವೂ ಸ್ವಲ್ಪ ದೋಷದಲ್ಲಿದ್ದಾರೆ. ಅದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಫಲ ತುಂಬ ಚೆನ್ನಾಗಿದೆ. ಆದಷ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಗುರುವಿನ ಯೋಗ ಫಲ ಈಗ ನಿಮಗೆ ಬಂದಿದೆ. ಅದನ್ನು ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಂತ್ರಾಲಯಕ್ಕೆ ಸಾಧ್ಯವಾದರೆ ಒಂದ್ಸಲಿ ಭೇಟಿ ಕೊಡಿ. ರಾಯರನ್ನ ಪ್ರಾರ್ಥನೆ. ರಾಶಿಗೆ ಅಧಿಪತಿಯಾದಂಥವನು ಗುರುಗ್ರಹ. ಸಪ್ತಮದಲ್ಲಿದ್ದಂತಹ ಶುಭ ದೃಷ್ಟಿಯನ್ನು ಬಿಟ್ಟಂತಹ ಗುರುಗ್ರಹ ಈಗ ಅಕ್ಟೋಬರ್ ತಿಂಗಳ 18ನೇ ತಾರೀಕಿಂದ ಕ್ರೂರ ದೃಷ್ಟಿಯನ್ನು ಸ್ವಕ್ಷೇತ್ರಾಧಿಪತಿ ರಾಷ್ಟ್ರಾಧಿಪತಿ ಅಂತ ತನ್ನ ರಾಶಿಯ ಮೇಲೆ ಬಿಡ್ತಾನೆ. ಅಷ್ಟಮದಲ್ಲಿ ಗುರು ಬಂದಾಗ ಧನುಸ್ ರಾಶಿಯವರಿಗೆ ಗುರುವಿನ ಬಲವನ್ನು ಕಳ್ಕೊಳ್ತೀರಿ. ಜೊತೆಯಲ್ಲಿ 9ನೇ ಮನೆಯಲ್ಲಿ ಕೇತುಗ್ರಹ ಇರ್ತಾರೆ, 10ನೇ ಮನೆಯಲ್ಲಿ ಶನಿ ಶುಕ್ರಗ್ರಹ ಇರ್ತಾರೆ. ಅದೆಲ್ಲವೂ ಯೋಗ ಫಲ ಇದೆ. ಜೊತೆಯಲ್ಲಿ 4ನೇ ಮನೆಯಲ್ಲಿ ಶನಿ ಚೆನ್ನಾಗಿದ್ದಾನೆ. 11ನೇ ಮನೆಯಲ್ಲಿ ಕುಜ ಮತ್ತೆ ಬುಧ ಮತ್ತು ರವಿ ಚಂದ್ರ, ಇದು ನಿಮಗೆ ಯೋಗ ಫಲ. ಧನುಸ್ ರಾಶಿಯವರಿಗೆ ಉತ್ತಮವಾದಂಥ ಆರೋಗ್ಯ ನಿಮಗೆ ಸಿಗುತ್ತೆ. ಆರೋಗ್ಯದಲ್ಲಿ ಬಹಳ ಬಳಲಿಕೆ, ಆರೋಗ್ಯದಲ್ಲಿ ಬಹಳ ಚಿಂತನೆ, ಆರೋಗ್ಯದಲ್ಲಿ ತೊಂದರೆ ತಾಪತ್ರೆಗಳನ್ನು ಅನುಭವಿಸ್ತಿದ್ದಂತಹ ಧನುಸ್ ರಾಶಿಯವರು ಕುಜನ ಯೋಗ ಫಲದಿಂದ ನಿಮಗೆ ಆರೋಗ್ಯ ಚೇತರಿಕೆಯನ್ನು ಮಾಡಿಕೊಳ್ತೀರಿ. ಬಹಳ ಮನಸ್ಸು ಚಂಚಲವಾಗಿ ಬಹಳ ಚಿಂತನೆಯನ್ನು ಮಾಡ್ತಿ, ಬಹಳವಾದಂಥ ಆಲೋಚನೆಗಳನ್ನು ಮಾಡಿ ಇಲ್ಲ ಸಲ್ಲದ ಅಪವಾದಗಳು ಅಪನಿಂದನೆಗಳಿಗೆ ಗುರಿಯಾದಂತಹ ಧನುಸ್ ರಾಶಿಯವರು ಬುಧನ ಯೋಗ ಫಲದಿಂದ ಅದೆಲ್ಲವೂ ವಿಮುಕ್ತರಾಗ್ತೀರಿ. ಅದರಿಂದ ಹೊರಗಡೆ ಪಾರಾಗ್ತೀರಿ. ಚಿಂತನೆ ಕಡಿಮೆ ಆಗುತ್ತೆ, ಆಲೋಚನೆಗಳು ಕಡಿಮೆ ಆಗುತ್ತೆ, ಯೋಚನೆ ಮಾಡುವಂಥ ಕೆಟ್ಟ ಕೆಟ್ಟ ಯೋಚನೆಗಳು ಕಡಿಮೆ ಆಗುತ್ತೆ. ಇದೆಲ್ಲವೂ ಕಡಿಮೆಯಾಗಿ ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಜೊತೆಯಲ್ಲಿ ರವಿ ಇರೋದ್ರಿಂದ ನಿಮ್ಗೆ ಎಷ್ಟು ಅವಮಾನಗಳನ್ನು ಮಾಡಿದ್ರು, ಇಲ್ಲ ಸಲ್ಲದ ಅಪಕೀರ್ತಿಗಳನ್ನು ಹರಡಿದ್ರಲ್ಲ, ಅದೆಲ್ಲವೂ ಸಹ ಮರೆಯಾಗಿ ನಿಮಗೆ ಈಗ ಕೀರ್ತಿ ಅಭಿವೃದ್ಧಿ ಆಗುತ್ತೆ. ನಿಮ್ಮನ್ನು ಕಂಡಾಗ ಹೊಗಳಿಕೆ ಮಾತುಗಳನ್ನಾಡುವಂಥದ್ದು, ನೀವು ಪ್ರಾಮಾಣಿಕತೆಗೆ ಉತ್ತಮವಾದಂಥ ಸ್ಪಂದನೆ ಸಿಗುವಂಥ ವಾತಾವರಣಗಳು ಧನುಸ್ ರಾಶಿಯವರಿಗೆ ಈಗ ಅಕ್ಟೋಬರ್ ತಿಂಗಳಲ್ಲಿ ಆರಂಭವಾಗುತ್ತೆ. ಜೊತೆಯಲ್ಲಿ ಶುಕ್ರನ ಯೋಗ ಫಲವೂ ಚೆನ್ನಾಗಿರೋದ್ರಿಂದ ಶುಕ್ರ ಹಣಕಾಸಿನ ವ್ಯವಹಾರಕ್ಕೂ ಪ್ರಗತಿ ಇರುತ್ತೆ, ವ್ಯವಹಾರದಲ್ಲಿ ಎಲ್ಲವೂ ಅನುಕೂಲವಾಗುತ್ತೆ. ಆದರೆ ನೀವು ತಿಳ್ಕೊಳ್ಬೇಕಾಗ್ತದೆ, ಗುರು ಯಾವಾಗ ಶೂನ್ಯರಾಗ್ತಾರೆ, ಗುರುವಿನ ಬಲ ಇಲ್ಲದೆ ಇಲ್ತಾ ಇರ್ತದೋ ಆಗ ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಲಿಕ್ಕಾಗೋದಿಲ್ಲ, ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಗುರುಬಲ ಇಲ್ಲದಾಗ ಮದುವೆ ಮಾಡಲಿಕ್ಕಾಗೋದಿಲ್ಲ, ಮುಂಜಿ ಮಾಡಲಿಕ್ಕಾಗೋದಿಲ್ಲ, ಭೂಮಿ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ, ಮನೆ ಕಟ್ಟಲಿಕ್ಕೆ ಹೋಗೋ ಸರಿಯಾದ ಸಮಯ ಇಲ್ಲ. ಇದೆಲ್ಲದಕ್ಕೂ ಸಹ ನೀವು ನವೆಂಬರ್ ತಿಂಗಳು ತನಕ ಕಾಯಬೇಕಾಗ್ತದೆ ಧನುಸ್ ರಾಶಿಯವರು. ನವೆಂಬರ್ ತಿಂಗಳು ತನಕನೂ ಸಹ ಹೊಸ ಹೊಸ ಪ್ರಯತ್ನವನ್ನು ಯಾವುದು ಮಾಡಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನಿಮ್ಮ ರಾಷ್ಟ್ರಾಧಿಪತಿನೇ ಗುರು, ದೋಷದಲ್ಲಿರುವಂತವನು ಗುರುನೇ. ಆದ್ದರಿಂದ ಈ ಧನುಸ್ ರಾಶಿಯವರು ಇದುವರೆಗೂ ಚೆನ್ನಾಗಿತ್ತು, ಮುಂದೆಯೂ ಚೆನ್ನಾಗಿರುತ್ತೆ. ಈ ಸಾಧ್ಯದಲ್ಲಿ ಈಗ ಮಾತ್ರ 3-4 ತಿಂಗಳುಗಳ ಕಾಲ ಸ್ವಲ್ಪ ನಿಮಗೆ ಬ್ರೇಕ್ ಸಿಕ್ಕಿದೆ. ಆದ್ದರಿಂದ ಅದರ ಬಗ್ಗೆ ಚಿಂತನೆಯನ್ನು ಮಾಡಿ, ಸ್ವಲ್ಪ ಯಾವುದೋ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಲಿಕ್ಕೆ ಹೋಗಬೇಡಿ, ಹೊಸ ಚಿಂತನೆಯನ್ನು ಮಾಡಕ್ಕೆ ಹೋಗಬೇಡಿ, ಯಾವುದಕ್ಕೂ ಕೈ ಹಾಕಕ್ಕೆ ಹೋಗಬೇಡಿ ಅಂತ ಮತ್ತೊಮ್ಮೆ ನಾನು ಹೇಳ್ತೇನೆ. ಆದರೆ ಶುಕ್ರ ಯೋಗ ಫಲ, ಹಣಕಾಸು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ವ್ಯವಹಾರದಲ್ಲಿ ಬರ್ತಾ ಇರ್ತದೆ ಹೋಗ್ತಾ ಇರುತ್ತೆ. ಯಾರಾದರೂ ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರೋರಿಗೆ, ಬ್ಯಾಂಕ್ನಲ್ಲಿ ಕೆಲಸ ಮಾಡುವಂಥವರಿಗೆ, ಇಂಥವರೆಲ್ಲರಿಗೂ ಸಹ ಉತ್ತಮವಾದಂಥ ಲಾಭ ಗಳಿಕೆ, ಉತ್ತಮವಾದಂಥ ಯೋಗ ಫಲ ಇದೆಲ್ಲವೂ ಸಿಗುತ್ತೆ. ಮತ್ತೆ ಯಾರಾದರೂ ಪಿತ್ರಾರ್ಜಿತ ಸೊತ್ತುಗಳು, ಯಾರಾದ್ರೂ ದಾಯಾದಿಗಳು ಭಾಗ ಆಗ್ತೀರಿ, ನಾವು ದಾಯಾದಿಗಳು ಭೂಮಿಯನ್ನು ನಾವು ಭಾಗ ಮಾಡ್ಕೊಳ್ತೀವಿ, ಇದೆಲ್ಲವೂ ಮಾಡಕ್ಕೆ ಹೋದಾಗ ಇದಕ್ಕಿಂತ ಉತ್ತಮವಾದಂಥ ಸ್ಪಂದನೆ ಸಿಗುತ್ತೆ. ಯಾವುದೋ ಗಲಾಟೆ ಗೊಂದಲಗಳಾಗದೆ ಉತ್ತಮವಾದಂಥ ಮನಸ್ಥಿತಿಯಿಂದ ನೀವೆಲ್ಲವೂ ಸಹ ಅದನ್ನು ಬಗೆಹರಿಸ್ಕೊಳ್ಳುವಂಥ ವಾತಾವರಣ ಈ ಧನುಸ್ ರಾಶಿಯವರಿಗೆ ಈಗ ಕೂಡ ಬರುತ್ತೆ. ಧನುಸ್ ರಾಶಿಯವರು ಮಾಡಬೇಕಾಗಿರುವಂಥ ಗುರುವಿನ ದೋಷ, ಗುರುವಿನ ಬಲದೇ ಇಲ್ಲದಲೇ ಇದ್ದಾಗ ರಾಷ್ಟ್ರಾಧಿಪತಿನೇ ಗುರು, ನೀವು ಸದಾಕಾಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎನ್ನುವಂಥ ಮಂತ್ರವನ್ನು ಯಾವಾಗಲೂ ಸಹ ಪಠಣವನ್ನು ಮಾಡ್ತಲೇ ಇರಬೇಕು. ರಾಯರ ಪ್ರಾರ್ಥನೆ ಬೆಳೆ ಕುಂತಾಗ, ನಿಂತಾಗ, ಎದ್ದಾಗ, ಮಲಗಬೇಕಾದ್ರೆ ಸದಾಕಾಲ ನೀವು ಗುರು ರಾಘವೇಂದ್ರಾಯ ನಮಃ ಅನ್ನುವಂಥ ಒಂದು ಮಂತ್ರವನ್ನು ಸದಾಕಾಲ ಹೇಳ್ತಾ ಇರಿ. ನಿಮಗೆ ರಾಯರ ಅನುಗ್ರಹ ಖಂಡಿತವಾಗಿ ಧನುಸ್ ರಾಶಿಯವರಿಗೆ ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ. 7.5 ಬದಲಾವಣೆ ಆಯಿತು. 3ನೇ ಮನೆಯಲ್ಲಿ ಶನಿ ಬಂದಾಗ ಯೋಗ ಫಲವನ್ನು ತಂದುಕೊಡ್ತಾರೆ. ಶನಿ ಯೋಗ ಫಲ ಚೆನ್ನಾಗಿದೆ ನಿಮಗೆ. ಅಲ್ಲಿಂದ ನಂತರದಲ್ಲಿ ಸಪ್ತಮ ದೃಷ್ಟಿ, ಗುರುವಿನ ನೇರ ದೃಷ್ಟಿ ಮಕರ ರಾಶಿ ಮೇಲೆ ಬೀಳುತ್ತೆ. ಅಷ್ಟಮದಲ್ಲಿ ಕೇತುಗ್ರಹ ಉಳಿತನ್ನು ಮಾಡ್ತಾರೆ. 9ಮ ಸ್ಥಾನದಲ್ಲಿ ಶುಕ್ರಗ್ರಹ, ಶುಕ್ರನ ಯೋಗ ಫಲ, ಕೇತು ಮತ್ತು ಶನಿಯ ಯೋಗ ಫಲ
ಮಕರ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಶನಿ ಗುರುವಿನ ದೃಷ್ಟಿ ಚೆನ್ನಾಗಿಲ್ಲ. ಗುರುವಿನ ದೃಷ್ಟಿ ಚೆನ್ನಾಗಿಲ್ಲದೆ ದಶಮ ಸ್ಥಾನದಲ್ಲಿ ಕುಜ ಮತ್ತೆ ಬುಧ ರವಿ ಇವೆಲ್ಲವೂ ಸಹ ಇರೋದ್ರಿಂದ ಒಂದು ರೀತಿಯಾದ ಮಿಶ್ರ ಫಲವನ್ನ ಕಾಣುವಂಥದ್ದು ಮಕರ ರಾಶಿಯವರಿಗೆ ಇರುತ್ತೆ. ಅಂದ್ರೆ ಗುರುವಿನ ಬಲ ಇಲ್ಲದಲ್ಲಿಗೆ ಯಾವಾಗಲೂ ಸಹ ದೃಷ್ಟಿ ಆಗುತ್ತೆ ನಿಮ್ಮನ್ನ, ನಿಮ್ಮ ಬೆಳವಣಿಗೆ, ನಿಮ್ಮ ಒಡನಾಟ, ನಿಮ್ಮ ಕೆಲಸ ಕೈಂಕರ್ಯಗಳು ಇದೆಲ್ಲವೂ ನೋಡಿದಾಗ ಸುಮ್ಮನೆ ದೃಷ್ಟಿ ಆಗ್ತಾರೆ. ಸುಮ್ಮನೆ ನಿಮ್ಮ ಬಗ್ಗೆ ಅದು ಮಾತನಾಡ್ತಿರ್ತಾರೆ. ಅವನಿಗೆ ಏನಪ್ಪ ಬಳೆಯ ಅನ್ನುವಂಥ ವಾತಾವರಣ ಬೆಳೆಸ್ಕೊಳ್ತಿರ್ತಾರೆ. ಮಿತ್ರನು ಶತ್ರುನಾಗ್ತಾರೆ. ಈ ರೀತಿಯಿಂದ ವಾತಾವರಣಗಳು, ಮೂರನೇ ವ್ಯಕ್ತಿಗಳ ಮಾತುಗಳನ್ನು ಕೇಳಿ ನಂಬುವಂತ ಜನಗಳು ಜಾಸ್ತಿ ಆಗ್ತಾರೆ. ಚಿಂತನೆಯನ್ನು ಮಾಡಬೇಕಾಗ್ತದೆ. ಅದ್ಮೇಲೆ ವ್ಯವಹಾರ ಸಲೀಸಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ. ಹಣಕಾಸಿನ ವ್ಯವಹಾರ ನಡ್ಕೊಂಡು ಹೋಗ್ತಾ ಇರ್ತದೆ. ಮಾಡುವಂಥ ಕೆಲಸದಲ್ಲಿ ಲಾಭ ಚೆನ್ನಾಗಿ ಹೋಗ್ತಾ ಇರುತ್ತೆ. ಮಾಡುವಂಥ ಇನ್ನೊಬ್ಬರ ಮಾತುಗಳಿಗೆ ಕಿವಿಗೊಡದೆ ನಮ್ಮ ಕೆಲಸವಾಯಿತು, ನಮ್ಮ ಮನೆ ಆಯಿತು, ನಮ್ಮ ಮಠ ಆಯಿತು, ನಮ್ಮ ಕೆಲಸ ಆಯಿತು ಇನ್ನಂತರ ಮಾಡ್ಕೊಂಡು ಹೋಗುವಂಥ ಕೆಲಸದ ನೀವು ಬಹಳ ಮಗ್ನರಾಗಿರ್ತೀರಿ. ಅದು ನಿಮಗೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ. ಮತ್ತೆ ಇಲ್ಲಿ ನಿಮಗೆ ಒಂದು ರೀತಿಯ ಮೆಚುರಿಟಿ ತುಂಬಾ ಚೆನ್ನಾಗಿದೆ. ಯಾರ ಬಗ್ಗೆ ಹೆಂಗ್ ಮಾತನಾಡಬೇಕು, ಹೆಂಗ್ ನಡ್ಕೊಳ್ಬೇಕು, ಯಾರ ಜೊತೆ ಹೆಂಗಿರಬೇಕು ಅನ್ನುವಂಥ ಒಂದು ದೃಢವಾದಂಥ ನಿರ್ಧಾರ ಇದೆಯಲ್ಲ, ಅದು ನಿಮಗೆ ಉತ್ತಮವಾದಂಥ ಒಂದು ತಿಳುವಳಿಕೆ. ಆ ತಿಳುವಳಿಕೆಯಿಂದ ಯಾರ ಜೊತೆ ಎಷ್ಟೆಷ್ಟು ಮಾತನಾಡಬೇಕು, ಯಾರ ಜೊತೆ ಹೆಂಗಿರಬೇಕು, ಇಷ್ಟು ಚೆನ್ನಾಗಿ ತಿಳ್ಕೊಂಡಿರೋದು ನಿಮಗೆ ಉತ್ತಮವಾದಂಥ ಲಾಭ ನಿಮಗೆ. ಅದರಿಂದ ಅದನ್ನ ಕಂಟಿನ್ಯೂ ಮಾಡಿ. ಯಾರ ಜೊತೆನೂ ಗಲಾಟೆ ಕೊಡಬೇಡಿ, ಯಾರ ಜೊತೆನೂ ಶತ್ರುತ್ವ ಬೆಳೆಸ್ಕೊಳಕ್ ಹೋಗಬೇಡಿ. ಮಾಡುವಂಥ ಕೆಲಸದಲ್ಲಿ ಯಾರ ಜೊತೆನೂ ಸಹ ಜಾಸ್ತಿ ಮಿಂಗಲ್ ಆಗಬೇಡಿ. ಜಾಸ್ತಿ ಯಾವುದು ಬಹಳ ಸ್ನೇಹ, ಅವನೇನೋ ಹೇಳ್ಬಿಟ್ಟ, ನಾನು ಹೊಗಳದ ಬಿಟ್ಟ ಅಂದ್ಬಿಟ್ಟು ನಾವು ಜೊತೆ ಜಾಸ್ತಿ ಸಂಪರ್ಕಗಳನ್ನು ಇಟ್ಕೊಳಕ್ ಹೋಗಬಾರ್ದು. ಅದನ್ನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಮತ್ತೆ ನಿಮಗೆ ಮಿತ್ರನು, ನಾನು ಆಗ್ಲೇ ಹೇಳ್ದಲ್ಲ, ಶತ್ರುವೂ ಸಹ ಮಿತ್ರನಾಗುವಂತ ಸಾಧ್ಯತೆಗಳು ಜಾಸ್ತಿ. ಯಾಕೆಂದ್ರೆ ಅಷ್ಟಮದಲ್ಲಿ ಕೇತು ಬಂದಾಗ ಅದು ಯೋಗವನ್ನು ತಂದುಕೊಡುತ್ತೆ ನಿಮಗೆ. ನಿಮ್ಮ ಬಗ್ಗೆ ಬೇರೆಯವರ ಅವಹೇಳನವಾಗಿ ಮಾತನಾಡಿದ್ರು ಸಹ ನಿಮ್ಮ ಮೇಲೆ ನಂಬಿಕೆ, ನಿಮ್ಮ ಮೇಲಿರುವಂತಹ ಪ್ರೀತಿ ವಾತ್ಸಲ್ಯದಿಂದ ನಿಮ್ಮ ಜೊತೆಯಲ್ಲಿ ಜಾಸ್ತಿ ಸ್ನೇಹ ಮತ್ತೆ ಉತ್ತಮವಾದಂಥ ನಡವಳಿಕೆ, ಉತ್ತಮವಾದ ಬಾಂಧವ್ಯ ಇದೆಲ್ಲವೂ ಸಹ ಬೆಳ್ಕೊಳ್ಳುವಂತ ವಾತಾವರಣ ಈ ಕೇತುವಿಂದ ಬರುತ್ತೆ. ಶುಕ್ರನ ಯೋಗ ಫಲ ಚೆನ್ನಾಗಿದೆ, ಶನಿಯ ಯೋಗ ಫಲ ಚೆನ್ನಾಗಿದೆ. ತಂದೆಯಿಂದ ಉಡುಗೊರೆ ಸಿಗುವಂಥದ್ದು, ಕುಟುಂಬದಲ್ಲಿ ಸೌಹಾರ್ದತೆ, ಕುಟುಂಬದಲ್ಲಿ ಉತ್ತಮವಾದಂಥ ಬೆಳವಣಿಗೆ, ತಂದೆ ತಾಯಿ ಮಾಡದೆ ಮಕ್ಕಳ ಜೊತೆಯಲ್ಲಿ ಉತ್ತಮವಾದಂಥ ಬೆಳವಣಿಗೆ, ಬಾಂಧವ್ಯತೆ ಚೆನ್ನಾಗಿರುತ್ತೆ. ಮೂರನೇ ವ್ಯಕ್ತಿ ಏನಾದ್ರು ಬೇಕಾದ್ರೆ ಅನ್ಕೊಳ್ಳಿ, ಅದು ಬೇಕಾಗಿಲ್ಲ, ನಮಗೆ ಚೆನ್ನಾಗಿದೆ. ಆದರೆ ನಿಮ್ಮ ಬೆಳವಣಿಗೆ, ನಿಮ್ಮ ಒಂದು ವ್ಯವಹಾರ, ಹಣಕಾಸಿನ ಇದು, ನಿಮ್ಮ ಅಭಿವೃದ್ಧಿ ಇದೆಲ್ಲವೂ ಕಂಡು ಯಾವುದೋ ಒಂದು ವ್ಯಕ್ತಿಗಳು ಆಗಲೇ ಹೊಟ್ಟೆವರಿ ಪಡ್ತಾರೆ, ನಿಮಗೆ ಮೇಲೆ ದೃಷ್ಟಿ ಆಗ್ತಾರೆ, ನಿಮ್ಮ ಬಗ್ಗೆ ಇನ್ನೊಂದು ಸಲದ ಊಹಾಪೋಹಗಳನ್ನು ಹರಡ್ತಾರೆ. ಇದೆಲ್ಲವೂ ಜಾಸ್ತಿ ಆಗ್ತಾ ಇರ್ತದೆ. ಕೆಲವು ದಿನಗಳ ಕಾಲ ಇರುತ್ತೆ, ಮುಂದಿನ ದಿನಗಳಲ್ಲೂ ಜಾಸ್ತಿ ಆಗುತ್ತೆ. ನಾನು ಈಗಲೇ ಹೇಳ್ಬಿಡ್ತೀನಿ. ಈಗ ಸಪ್ತಮದಲ್ಲಿರುವಂತ ಗುರು ಏನಾಗ್ತಾರೆ, ನೆಕ್ಸ್ಟ್ ಅಷ್ಟಮಕ್ಕೆ ಬರ್ತಾರೆ. ಅಷ್ಟಮಕ್ಕೆ ಬಂದ್ರೆ ಇನ್ನೂ ಕಷ್ಟವೇ ಆಗ. ಆದ್ದರಿಂದ ಇದು ಇವರೆಲ್ಲರೂ ಸಹ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಿಮಗೆ ಎಲ್ಲರೂ ಸಹ ಈ ತರದ ವಾತಾವರಣ ಹೊಟ್ಟೆವರಿ ಪಡುವಂತವರು, ನಿಮ್ಮ ಬಗ್ಗೆ ಅವಹೇಳನವಾಗಿ ಮಾತನಾಡುವಂಥವ್ರು, ನಿಮ್ಮ ಬೆಳವಣಿಗೆ ನೋಡಿ ಹೊಟ್ಟೆವರಿ ಪಡುವಂತವರು, ಇದೆಲ್ಲವೂ ಸಹ ಒಂದಲ್ಲ ಒಂದು ಸುಮ್ಮನೆ ಊಹಾಪೋಹಗಳನ್ನ, ಹೊಟ್ಟೆವರಿ ಮಾತುಗಳನ್ನು ಆಡುವಂತವರು ಸಿಗ್ತಲೇ ಇರ್ತಾರೆ. ಇದ್ರ ಬಗ್ಗೆ ಚಿಂತನೆ ಮಾಡದೆ ನಮ್ಮ ಕೆಲಸ, ನಮ್ಮ ಕಾರ್ಯ, ನಮ್ಮ ವ್ಯವಹಾರಗಳು ಇದನ್ನ ನೋಡ್ಕೊಂಡು ಹೋಗ್ತಾ ಇರಬೇಕು. ಮಕರ ರಾಶಿಯವರು ಅನುಕೂಲವಾಗುತ್ತೆ. ರಾಷ್ಟ್ರಾಧಿಪತಿ ಬಂದು ಶನಿಯೇ ಆಗಿರ್ತಾರೆ, ಶನಿಯೇ ಯೋಗ ಫಲದಲ್ಲಿದ್ದಾರೆ. ಶನಿ ನಮಗೆ ಯೋಗ ಫಲದಲ್ಲಿ ರಾಷ್ಟ್ರಾಧಿಪತಿ ಶನಿ ಇದ್ದಾಗ ನೀವು ಮಾಡಬೇಕಾಗಿರುವಂತಹ ಹನುಮಂತನ ಪ್ರಾರ್ಥನೆ ಸದಾಕಾಲ ಹನುಮಂತನಿಗೆ ಮನೋಜವ ಮಾರುತಂ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸ ನಮಾಮಿ ಅಥವಾ ಆಂಜನೇಯಾಯ ವಿದ್ಮಹೆ ಕೇಸರಿ ಪುತ್ರಾಯ ಧಿಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ಅನ್ನುವಂಥ ಮಂತ್ರವನ್ನು ಸದಾಕಾಲ ಪಠಣವನ್ನು ಮಾಡ್ತೀರಿ. ಹನುಮಂತನ ದೇವಸ್ಥಾನಕ್ಕೆ ಹೋಗ್ತಾರಿ. ಹನುಮಂತನ ಭಜರಂಗಿಯ ನಿಮಗೆ ಅನುಗ್ರಹ ದೋಷದಲ್ಲಿದೆ ಅಂತ ನಾನು ಹೇಳ್ಬಿಡ್ತೇನೆ. ಕುಂಭರಾಶಿ ನೋಡಿ, ಈಗ ಜನ್ಮದಲ್ಲಿ ರಾಹು ಇದ್ದು ಮಿತ್ರರಿಂದ ಯೋಗ ಫಲ. ಎಷ್ಟಷ್ಟು ಕಷ್ಟಗಳು ಬಂದರೂ ಸಹ ನಿಮಗೊಬ್ಬ ಸ್ನೇಹಿತ, ಉತ್ತಮವಾದಂಥ ಪ್ರಾಣ ಸ್ನೇಹಿತ ನಿಮ್ಮನ್ನ ಕೈ ಹಿಡಿದು ಯಾವಾಗಲೂ ನಡೀತಾ ಇರ್ತೀನಿ, ನಿಮ್ಮ ಜೊತೆ ಯಾವಾಗಲೂ ಸಾಕು ಜಜ್ಜಿ ಆಗ್ತಾ ಇರ್ತಾರೆ. ಏನಾದ್ರು ನಾನಿದ್ದೀನಿ ಬಮ್ಮ, ನಾನೇನಿದ್ರು ನಾನು ನೋಡ್ಕೊಳ್ಳೋಣ ಅನ್ನುವಂತಹ ಒಬ್ಬ ವ್ಯಕ್ತಿ ಸದಾಕಾಲ ನಿಮ್ಮ ಜೊತೆಯಲ್ಲಿ ನಿಮ್ಮನ್ನ ರಕ್ಷಣೆ ಮಾಡ್ತಾ ಬರ್ತಾ ಇರ್ತಾನೆ. ಅದು ರಾಹುವಿನ ಯೋಗ ಫಲದಿಂದ ಬರುತ್ತೆ. ಜೊತೆಯಲ್ಲಿ 7.5 ಇನ್ನೂ ಇದೆ. ಶನಿ 2ನೇ ಮನೆ ಬಂದಾಗ 7.5 ಇನ್ನೂ 2 ವರ್ಷಗಳ ಕಾಲದ ನಿಮಗೆ 7.5 ಇನ್ನೂ ಶನಿಯ ದೋಷದಿಂದಲೇ ಕೂಡಿರ್ತೀರಿ. ನಿಮಗೆ ಬಂದಿರುವಂತದ್ದು ರಾಹುವಿನ ಯೋಗ ಫಲ. ಮಿತ್ರನಿಂದ ನಿಮಗೆ ಉತ್ತಮವಾದಂತ ಬೆಳವಣಿಗೆ, ಮಿತ್ರನ ಸಹಕಾರ ಸಹಯೋಗ ತುಂಬಾ ಚೆನ್ನಾಗಿದೆ. ಆದರೆ ಶನಿ ದೋಷ ಇನ್ನೂ ಕಾಡ್ತಾ ಇದೆ. ಶನಿ ದೋಷ ಬಂದಾಗ ಅತಿಯಾದಂಥ ಸೋಂಬೇರಿತನ, ಅತಿಯಾದಂಥ ನಿದ್ರೆ, ಅತಿಯಾದಂಥ ಸೋಂಬೇರಿತನದಲ್ಲಿ ನಿದ್ರೆ, ಯಾವಾಗಲೂ ಕೋಪದ ವಾತಾವರಣ, ಯಾವ್ದು ಮಾಡ್ಲಿಕ್ಕೂ ಇಂಟ್ರೆಸ್ಟ್ ಇಲ್ಲ, ಇವತ್ತು ಮಾಡೋದು ನಾಳೆ ಮಾಡೋಣ ಬಿಡೋಣ ಅಂತ ಒಂದು ನಿರ್ಲಕ್ಷ್ಯ ಜಾಸ್ತಿ ನಿಮ್ಮನ್ನ ಅದನ್ನು ಕಾಡ್ತಾ ಇದೆ. ಅದ್ರ ಬಗ್ಗೆ ಬಹಳವಾಗಿ ನೀವು ಆಲೋಚನೆ ಮಾಡಬೇಕಾಗ್ತದೆ. ಆದಷ್ಟು ಸಹ ಸೋಂಬೇರಿತನ, ನಿದ್ರೆಯನ್ನು ಫಸ್ಟ್ ಕಡಿಮೆ ಮಾಡಿಕೊಳ್ಬೇಕಾಗ್ತದೆ. ಬೆಳಗ್ಗೆ ಎದ್ದು ಲವಲವಿಕೆಯಿಂದ ಕೆಲಸ ಮಾಡಬೇಕು. ಜೊತೆಯಲ್ಲಿ ಯಾವಲ್ಲೂ ಸಹ ಕೋಪವನ್ನು ಮಾಡ್ಕೊಳ್ಬಾರ್ದು. ಕೆಲಸ ಇವತ್ತು ಮಾಡ್ತೀನಿ ಅಂದ್ರೆ ಇವತ್ತೇ ಮಾಡಬೇಕು, ನಾಳೆಗೆ ಅದನ್ನ ಮುಂದೂಡಕ್ಕೆ ಹೋಗಕ್ಕೆ ಹೋಗಬಾರ್ದು. ಅದನ್ನ ಸುಮ್ಮನೆ ಬೆಳೆಸ್ಕೊಳ್ಬೇಕಾಗ್ತದೆ. ಜೊತೆಯಲ್ಲಿ ಇದೇ ಕುಂಭರಾಶಿಯವರಿಗೆ 6ನೇ ಮನೆಯಲ್ಲಿ
ಗುರು ಬರ್ತಾರೆ. 6ನೇ ಮನೆಗೆ ಗುರು ಬಂದಾಗ ಗುರುವು ಅಂತ ಅನುಕೂಲವಾಗಿಲ್ಲ. 7ನೇ ಮನೆಯಲ್ಲಿ ನಿಮಗೆ ಕೇತು ಬರ್ತಾರೆ. ಕೇತುವಾದ ರಾಹು ಕೇತುಗಳು ಮಾತ್ರ ನಿಮಗೆ ಲಾಭದಾಯಕ. ಅಷ್ಟಮದಲ್ಲಿ ಶನಿ ಶುಕ್ರನೇ ಬರ್ತಾರೆ. ಹಣಕಾಸಿನೂ ಸಹ ಗೊಂದಲ. ಕುಂಭರಾಶಿಯವರಿಗೆ ಹಣಕಾಸಿನ ಗೊಂದಲ, ವ್ಯವಹಾರದಲ್ಲಿ ಅಡೆತಡೆಗಳು, ತೊಂದರೆಗಳು, ತಾಪತ್ರೆಗಳು, ಗುರುಬಲ ಇಲ್ಲ, ಶನಿ ಬಲ ಇಲ್ಲ, ಇತಗೆ ಶುಕ್ರ ಬಲವೂ ಇಲ್ಲ. ಮತ್ತೆ 9ನೇ ಮನೆಯಲ್ಲಿ ಕುಜ ಮತ್ತೆ ಬುಧ ಬಂದಾಗ ಎಷ್ಟೇ ಕಷ್ಟಗಳು ಬಂದರೂ ಅದನ್ನು ಎದುರಿಸುವಂತ ಒಂದು ಉತ್ತಮವಾದಂತ ಆಲೋಚನೆ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯ ಎಷ್ಟೇ ಕಷ್ಟಗಳು ಬಂದರೂ ಸಹ ಆರೋಗ್ಯ ಮಾತ್ರ ಕೈ ಕೊಡದೆ ನಮಗೆ ದೃಢವಾದಂತ ಆರೋಗ್ಯವನ್ನು ಅದು ಕಾಪಾಡ್ಕೊಂಡು ಬರ್ತಾ ಇರ್ತದೆ. ಈ ಆರೋಗ್ಯದ ಯೋಗ ಫಲವೇ ನಿಮ್ಮನ್ನು ಚೆನ್ನಾಗಿ ಕಾಡ್ತಾ ಇರುವಂತದ್ದು. ಎಷ್ಟೇ ಕಷ್ಟಗಳು ಬಂದರೂ ಸಹ ಆ ಕಷ್ಟಗಳನ್ನು ಎದುರಿಸ್ತೀನಿ ಎನ್ನುವಂತಹ ಒಂದು ಮನಸ್ಥೈರ್ಯ, ಅಭಿಷ್ಟಗಳು ನಿಮಗೆ ಚೆನ್ನಾಗಿದೆ. ಅದು ನಿಮ್ಮನ್ನ ಒಂದು ರೀತಿಯಾದಂತಹ ಧೃತಿ ಕೆಡದೆ ನಿಮ್ಮನ್ನ ನಡೆಸ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನ ನಿಮಗೆ ತುಂಬಾ ಚೆನ್ನಾಗಿದೆ. ಬುಧ ಅಂಡ್ ಕುಜ ಅಂಡ್ ರವಿ ಇವರು ಉತ್ತಮವಾದಂತಹ ಯೋಗ ಫಲವನ್ನು ತಂದು ಕೊಡ್ತಾರೆ ಹೊರತು ಮಿಕ್ಕಿದ್ದೆಲ್ಲವೂ ಸಹ ಒಂದಲ್ಲ ಒಂದು ಗೊಂದಲವನ್ನು ತಂದು ಕೊಡ್ತಾರೆ. ರವಿಯ ಯೋಗ ಫಲ ಎಂತ ಕೊಡುತ್ತೆ ಅಂದ್ರೆ ದೊಡ್ಡವರು, ನಿಮಗಿಂತ ದೊಡ್ಡವರು, ನಿಮ್ಮ ಕುಟುಂಬದಲ್ಲಿ ಹಿರಿಯರು ಇರ್ತಾರಲ್ಲ, ಅವ್ರು ನಿಮ್ಗೆ ಸಪೋರ್ಟ್ಸ್ ಬರ್ತಾರೆ. ಅವನ ವ್ಯಕ್ತಿತ್ವ ಗೊತ್ತಿದೆ ಬಿಡ್ರಿ, ಅವ್ನ ಸಪೋರ್ಟ್ ಮಾಡೋಣ ಅನ್ನುವಂತಹ ವ್ಯಕ್ತಿತ್ವಗಳು, ತಂದೆ ಆಗಿರ್ಬೋದು, ದೊಡ್ಡಪ್ಪ, ಚಿಕ್ಕಪ್ಪ, ಅಣ್ಣದಿರು, ನಿಮ್ಗಿಂತ ಕುಟುಂಬದಲ್ಲಿ ದೊಡ್ಡ ವ್ಯಕ್ತಿಗಳು ಅಥವಾ ಕೆಲಸ ಮಾಡುವಂತ ಮೇಲಧಿಕಾರಿಗಳು, ಇವರೆಲ್ಲವೂ ಸಹ ನಿಮ್ಮ ಎಷ್ಟೇ ಬೇರೆಯವರು ನಿಮ್ಮ ಬಗ್ಗೆ ಚಾಡಿ ಹೇಳಿದ್ರು, ಎಷ್ಟೇ ಬೇಗ ನಿಮ್ಮ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ರು ಸಹ ನಿಮ್ಮ ವ್ಯಕ್ತಿತ್ವದ ಬೆಲೆ ಅವ್ರಿಗೆ ಗೊತ್ತಿರೋದ್ರಿಂದ ನಿಮ್ಮ ಸಪೋರ್ಟ್ಗೆ ಅವ್ರು ನಿಂತ್ಕೊಳ್ತಾರೆ. ಅದು ರವಿಯ ಯೋಗ ಫಲದಿಂದ ನಿಮಗೆ ಕೂಡಿ ಬರುತ್ತೆ. ಮಿಕ್ಕಿದ್ದೆಲ್ಲ ಒಂದು ಗೊಂದಲಮಯವಾಗೇ ಇರುತ್ತೆ. ನಿಮ್ಮ ರಾಶ್ಯಾಧಿಪತಿ ಬಂದು ಶನಿಗ್ರಹ ಬರ್ತಾರೆ. ನಿಮಗೆ 7.5 ಇರುವಂತದ್ದು ಶನಿಗ್ರಹನೇ. ಜನ್ಮದಲ್ಲಿರುವಂತಹ ಶುಭ ಸ್ಥಾನದಲ್ಲಿರುವಂತಹ ರಾಹು ಗ್ರಹ. ಆದ್ದರಿಂದ ನೀವು ಮಾಡುವಂತಹ ಉಪಾಸನೆ ಹನುಮಂತನ ಪ್ರಾರ್ಥನೆಯನ್ನೇ ನೀವು ಮಾಡಬೇಕು. ಯಾವಾಗಲೂ ಸಹ ಪ್ರತಿ ಶನಿವಾರ ಎಳ್ಬತ್ತಿ ಹಚ್ಚೋದು, ಹನುಮಂತನಿಗೆ ತುಳಸಿ ಅರ್ಚನೆ ಮಾಡಿಸೋದು, ಇದೆಲ್ಲವೂ ಸಹ ಜಾಸ್ತಿ ಮಾಡಿ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳು ಬರುತ್ತೆ. ಮುಂದಿನ ದಿನಗಳಲ್ಲಿ 7.5 ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಗುರುವು ಸಹ ನಿಮಗೆ ಸಪ್ತಮಕ್ಕೆ ಬರ್ತಾರೆ, ಅಷ್ಟಮಕ್ಕೆ ಬರ್ತಾರೆ. ಇನ್ನು ಸುಮಾರು ದಿನಗಳ ಕಾಲದ ಸಂಕಷ್ಟದ ದಿನಗಳು ನಿಮಗೆ ಅಲ್ಲಿ ಆಲೆ ಶನಿ ಬಂದು ಕೂತಿದ್ದಾರೆ. ನಿಮಗೆ ಶನಿ 7.5 ಆರಂಭವಾಗಿ ಸುಮಾರು 3.5 ವರ್ಷಗಳ ಕಾಲವಾಯಿತು. ನಿಮಗೆ 3 ವರ್ಷಗಳ ಕಾಲದ 7.5 ಅನುಭವಿಸ್ತಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ನಿಮಗೆ ಸುಮಾರು ದಿನಗಳ ಕಾಲದ 7.5 ನಿಮಗೆ ಇರುತ್ತೆ. ಅದರಿಂದ ಎಚ್ಚರಿಕೆಯನ್ನು ವಹಿಸಿ. ಮತ್ತೆ ಶನಿಯ ಜೊತೆಯಲ್ಲಿ ನಿಮಗೆ ಪಂಚಮದಲ್ಲಿ ಗುರುವು ಸಹ ನಿಮಗಿದ್ದಾರೆ. ಪಂಚಮದಲ್ಲಿ ಗುರು ಬಂದಾಗ ಗುರುವಿನ ಒಂದು ರೀತಿಯಿಂದ ಮಿಶ್ರ ಫಲಗಳಿಂದ ಕೂಡಿದ ರಾಷ್ಟ್ರಾಧಿಪತಿ, ಮೀನರಾಶಿ ರಾಷ್ಟ್ರಾಧಿಪತಿ ಬಂದು ಗುರುವಿನ ಫಲ ಸ್ವಲ್ಪ ನಿಮಗೆ ಅನುಕೂಲಕರವಾಗಿರುತ್ತೆ. ಗುರುವಿನ ಯೋಗ ಫಲ ಇರುತ್ತೆ. ಶುಭ ಕಾರ್ಯಗಳಾಗ್ಲಿಕ್ಕೆ ಅನುಕೂಲವಾಗುತ್ತೆ. ಮದುವೆ ಮುಂಜಿಗಳು, ಹೊಸ ಕೆಲಸಗಳ ಆರಂಭವನ್ನು ಮಾಡಬಹುದು. 7.5 ಇದ್ರೂ ಸಹ ನಿಮಗೆ ಗುರುವಿನ ಫಲದಿಂದ ನಿಮಗೆ ಮದುವೆ ಮುಂಜಿಗಳಾಗುತ್ತೆ, ವ್ಯವಹಾರಗಳಾಗತ್ತೆ, ಪ್ರಯತ್ನವನ್ನ ಮಾಡ್ತೀರಿ. ಮತ್ತೆ ಮದುವೆ ಮುಂಜಿಗಳಾಗುತ್ತೆ, ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಬಹುದು, ಹೊಸ ಕೆಲಸಗಳ ಆರ್ಡರ್ಗಳು ತೆಗೆದುಕೊಳ್ಬಹುದು. ಒಂದು ರೀತಿಯಾದಂತಹ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆಗಳಿಲ್ಲದೆ ನಿಮಗೆ ಸಿಗುವಂತ ಸಾಧ್ಯತೆಗಳು ಗುರುವಿನ ಫಲದಿಂದ ಸಿಗುತ್ತೆ. ಮತ್ತೆ 6ನೇ ಮನೆಯಲ್ಲಿ ಕೇತುಗ್ರಹ, 7ನೇ ಮನೆಯಲ್ಲಿ ಕೇತುಗ್ರಹ, ಇದೆಲ್ಲವೂ ಬಿಟ್ಟರೆ ನಿಮಗೆ ದೃಷ್ಟಿದೋಷ ಜಾಸ್ತಿ ಆಗುತ್ತೆ. ಎಷ್ಟೇ ಬಂದರೂ ಹಣಕಾಸು ಕೈನಲ್ಲಿ ನಿಲ್ಲೋದಿಲ್ಲ. ಇಷ್ಟು ಬಂತು, ಇವಾಗ ಬಂತು, ನಾಳೆ ಅಲೆ ಹೋಯ್ತು. ಇವತ್ತು ಕೋಟಿ ತಂದು ಕೊಟ್ಟರು ಸಹ ನಾಳೆ ನಿಮ್ಮ ಹತ್ರ ತಿರುಗಿ 1000 ರೂಪಾಯಿ ಇರೋದಿಲ್ಲ. ಯಾಕೆಂದ್ರೆ ನಿಮ್ಮ ವ್ಯವಹಾರ, ನಿಮ್ಮ ಕಮಿಟ್ಮೆಂಟ್ಸ್, ನೀವು ಮಾಡುವಂತ ಕೆಲ ವ್ಯವಹಾರಗಳನ್ನ ಹಾಕೊಂಡಿರುವಂತ ವಾತಾವರಣಗಳೆಲ್ಲವೂ ಸಹ ಅದನ್ನ ನಿಮಗೆ ಖರ್ಚನ್ನು ಮಾಡಿಸುತ್ತೆ. ಆ ಖರ್ಚು ವೆಚ್ಚಗಳು ನಿಮಗೆ ಎಷ್ಟೇ ದುಡ್ಡು ಬಂದರೂ ಸಹ ನಿಮ್ಮ ಹತ್ರ ದುಡ್ಡು ಕಾಸು ಕೈನಲ್ಲಿ ಇರೋದಿಲ್ಲ. ಆ ರೀತಿಯ ವಾತಾವರಣಗಳು ಸಪ್ತಮದಲ್ಲಿ ಬರುತ್ತೆ. ಅಷ್ಟಮದಲ್ಲಿ ಸಹ ನಿಮಗೆ ಕುಜ ಬುಧ ಇವೆಲ್ಲವೂ ಬರೋದ್ರಿಂದ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ. ಮಾಡುವಂತ ಆಲೋಚನೆಗಳಲ್ಲಿ ವಾತಾವರಣಗಳು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ನಾವು ಮಾಡುವಂತ ಚಿಂತನೆಗಳು ನಮಗೆ ಸಪೋರ್ಟ್ ಅನ್ನು ಮಾಡೋದಿಲ್ಲ. ನಾವು ಆಲೋಚನೆ ಮಾಡುವಂತದ್ದೇ ಒಂದು, ಅಲ್ಲಿ ವ್ಯವಹಾರಗಳಾಗುವಂತದ್ದೇ ಒಂದು, ಈ ರೀತಿಯ ಆಲೋಚನೆಗಳು ಜಾಸ್ತಿ ಇರುತ್ತೆ. ಮತ್ತೆ ಕೀರ್ತಿ ಭಂಗವಾಗುವಂತ ಸಾಧ್ಯತೆಗಳು ಜಾಸ್ತಿ. ನಮ್ಮ ಎಷ್ಟೇ ಬಂದರೂ ಸಹ ನಮ್ಮನ್ನ ಅವಹೇಳನವಾಗಿ ಮಾತನಾಡುವಂತವರು, ನಮ್ಮ ಗೌರವಕ್ಕೆ ಅಗೌರವ ತಂದು ಕೊಡುವಂತ ವ್ಯಕ್ತಿಗಳು, ಅಗೌರವದ ಮಾತುಗಳು, ಅವಹೇಳನವಾದಂತಹ ಮಾತುಗಳು, ಮನಸ್ಸಿಗೆ ಬೇಸರವಾಗುವಂತ ಮಾತುಗಳು, ಇದೆಲ್ಲವೂ ಆಡುವಂತ ವ್ಯಕ್ತಿಗಳು ಜಾಸ್ತಿ ಸಿಗ್ತಾರೆ. ಮೀನರಾಶಿಗೆ ಹೇಳಬೇಕು ಅಂದ್ರೆ ಒಟ್ಟಾರಾಗಿ ಹೇಳಬೇಕು ಅಂತಂದ್ರೆ ಅಂತ ಯಾವ ಗ್ರಹಗಳು ಅನುಕೂಲವಾಗಿರುವಂತಹ ವಾತಾವರಣಗಳು ಖಂಡಿತವಾಗಿ ನಿಮಗೆ ಸಿಗೋದಿಲ್ಲ. ಅದನ್ನು ಎಚ್ಚರಿಕೆಯನ್ನು ವಹಿಸಿ, ಮಾಡುವಂತ ಕೆಲಸದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ, ಇನ್ನೊಬ್ಬರ ಬಗ್ಗೆ ಜಾಸ್ತಿ ನಂಬಿಕೆಯನ್ನು ಇಟ್ಕೊಳ್ಬೇಡಿ. ನಮ್ಮ ಕೆಲಸವನ್ನ ಬೇರೆ 3ನೇ ವ್ಯಕ್ತಿ ಮಾಡೋದ್ರಿಂದ ನಾನೇ ಆ ಕೆಲಸವನ್ನು ಮಾಡುವಂತಹ ಮನಸ್ಥೈರ್ಯಕ್ಕೆ ನೀವು ಹೋಗಿ ಅಸ್ವಲ್ಪ ಆಗುವಂತಹ ಅವಘಡಗಳು, ಸಮಸ್ಯೆಗಳು, ಗೊಂದಲಗಳು, ನಷ್ಟಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂತ ಮೀನರಾಶಿಯವರಿಗೆ ಹೇಳ್ಬೋದು. ಮೀನರಾಶಿ ಅಧಿಪತಿ ಬಂದು ಗುರುನೇ ಆಗಿರ್ತಾರೆ.
ಗುರು ಒಂದು ಬಲವನ್ನು ಬಿಟ್ಟು ಎಲ್ಲ ಗ್ರಹಗಳು ದೋಷದಲ್ಲೇ ಇರ್ತಾರೆ. ಆದ್ದರಿಂದ ರಾಷ್ಟ್ರಾಧಿಪತಿ ಬಂದು ಗುರುವಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಜನ್ಮದಲ್ಲಿರುವಂತಹ ಶನಿ 7.5 ಇದ್ದಾರೆ. ಪ್ರತಿ ಶನಿವಾರ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಎಳಬತ್ತಿ ಹಚ್ಚಿ, ಸಾಯಂಕಾಲ 6 ಗಂಟೆ ಮೇಲೆ ಹೋಗಿ ಶನಿಮಾತ್ಮನಿಗೆ ಎಳಬತ್ತಿ ಹಚ್ಚಿ ತುಳಸಿ ಅರ್ಚನೆ ಮಾಡಿ, ಸಾಧ್ಯವಾದಷ್ಟು ಸಹ ಧರ್ಮ ನಿಷ್ಠೆಯಲ್ಲಿ ಇರೋದನ್ನ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ ವಿಶೇಷವಾದಂತಹ ಸಂಚಿಕೆ ಇದು ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಮಾಡ್ತೇವೆ. ಭಗವಂತ ನೀವೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ. ನಮಸ್ಕಾರ.